ಸತ್ತ ಮೇಲೆ ಹೊಗಳ್ತೀವಿ, ಬದುಕಿದ್ದಾಗ ಹೊಗಳಲ್ಲ. ಮಾಜಿ ಆದ್ಮೇಲೆ ಹೊಗಳ್ತಾರೆ, ಹಾಲಿ ಇದ್ದಾಗ ಹೊಗಳಲ್ಲ. ಸಿದ್ದರಾಮಯ್ಯನವ್ರು ಅಧಿಕಾರದಿಂದ ಕೆಳಗೆ ಕೆಳಿದ್ರೆ ಸಾಕು ಅಂತ ಬೈತಿದವರೆಲ್ಲ ಏನೇನು ಪೋಸ್ಟ್ ಹಾಕವ್ರೆ, ಒಳ್ಳೆ ಮನಸ್ಸು ನಿಲ್ಲಿಸ್ಬಿಟ್ಟಾರೆ ಯಾಕೆ ಅಂತ. ನಗೆ ಪಾಟ್ಲು ಕಣ್ರಿ ಒಂದೊಂದ್ಸಲ. ಬದುಕಿದಾಗ ನೀವು ಒಳ್ಳೆನೂ ಮಾತ್ರ ಯಾರನ್ನೂ ರೆಡಿ ಇಲ್ಲ ನಾವು. ಶಿವಾರ್ದು ಮೇಲೆ ಸೂಪರ್ ಆಗಿ ಆಡ್ತಾನೆ ಅಂದ್ರೆ ಹೋಗಯ್ಯೋ 2 ಓಟಿ ಹೊಡೆದ್ಬಿಟ್ಟು ಅವ್ರು ಅಪ್ಪನಂಗೆ ಆಡ್ತೀನಿ ಅಂತಾರೆ. ಹೋಗ್ಬಿಟ್ಮೇಲೆ ಕೇಳಿದ್ರೆ ಸತ್ತೋಗ್ಬಿಟ್ಟ ಮಾತ್ರ ಸಖತ್ತಾಗಿ ಆಡ್ತಿದ್ದ ಅವನು ಹಬ್ಬಿದ್ದ ಅಂತ ತಣೆ ಬರ ನೋಡ್ರಿ ಹೆಂಗದೆ. ಆ ಬದುಕಿದಾಗ ಯಾಕೆ ಹೋಗಳಲ್ಲ? ಒಳ್ಳೆ ಕೆಲಸ ಮಾಡಿದವ್ರು ಯಾಕೆ ಪ್ರಶಂಸೆ ಮಾಡಲ್ಲ? ಯಾವತ್ತು ನಾವು ಒಬ್ಬ ವ್ಯಕ್ತಿ ಇದ್ದಾಗ, ಬದುಕಿದ್ದಾಗ ಅವನ ಒಳ್ಳೆ ಕೆಲಸವನ್ನು ಒಪ್ಪಿ ಪ್ರಶಂಸೆ ಮಾಡ್ತೀವೋ ಅವತ್ತು ರೀ ನಾವು ಶ್ರೇಷ್ಠ ಆಗೋದು. ಅವರು ಪಾಪ ಅಧಿಕಾರದಲ್ಲಿದ್ದಾಗ ಬೈದವ್ರು ಎಷ್ಟು ಜನ, ಆಳ್ಕೊಂಡವ್ರು ಎಷ್ಟು ಜನ, ನೀವು ಇಳಿಬೇಕು ಅಂದವ್ರು ಎಷ್ಟು ಜನ. ಇವತ್ತು ಅಯ್ಯೋ ಎಂಥ ಮತ್ಸದಿಗಳು, ಪ್ರಜ್ಞಾವಂತರು, ಸಿದ್ಧಾಂತ ಉಳ್ಳವರು. ನಗೆ ಪಾಟ್ಲು. ಹೌದಪ್ಪ, ಅವತ್ತು ಬೇಡ ಅಂದವ್ರು ಇವತ್ತು ಬೇಡ ಅಂತಿದ್ದಾರೆ, ಅವರು ಒಪ್ಕೊಳ್ಳುವ. ಇಲ್ಲ ಅವರೇ ಇರಬೇಕಿತ್ತು ಅಂತ ಅವತ್ತು ಅಂತಿದ್ರು, ಇವತ್ತು ಅವರೇ ಇರಬೇಕಿತ್ತು ಅಂತ ಕಣ್ಣೀರು ಹಾಕ್ತಾರೆ ಭಾಳ ಜನ, ಅವ್ರನ್ನೂ ಒಪ್ಕೊಳ್ಳುವ. ಈಗ ಮೊನ್ಮನೆ ಗಂಟು ಬಾಯಿಗೆ ಬಂದಂಗೆ ಬೋದ್ಬಿಟ್ಟು ನನ್ನಿಂದ ಈಚೆ ಪೋಸ್ಟ್ ಹಾಕ್ಬಿಟ್ಟು ಎಂಥ ಪುಣ್ಯ ಅದು ನಡೆಸ್ಬಿಟ್ರಪ್ಪ ಅಂದ್ರೆ ನಾವೇನು ಹೇಳ್ಮ ಅವ್ರಿಗೆ? ಅಂದ್ರೆ ಮನುಷ್ಯನ ಮನಸ್ಸು ತುಂಬಾ ಕೆಟ್ಟ ಮಟ್ಟಕ್ಕೆ ಇಳಿಯಬಾರ್ದ್ರಿ. ಅದು ಯಾರಾಗ್ಲಿ ಬಿಡ್ರಿ, ನಮ್ಮ ಜಾತಿ ಒಂದು ರ್ಯಾಂಕ್ ತೆಗೆದ್ರೆ ಮಾತ್ರ ಸನ್ಮಾನ ಮಾಡುವ ಅನ್ನೋ ಆಲೋಚನೆಗಳೆಲ್ಲ ಬಂದಿದ್ದಾವೆ ಈಗ. ನನ್ನ ಗ್ರಾಮದ ಯಾವುದೇ ಜಾತಿ ಧರ್ಮ ಮೀರಿ ಒಂದು ಹುಡುಗ ರ್ಯಾಂಕ್ ಬಂದವನೇ, ಒಂದು ಒಳ್ಳೆ ಹುದ್ದೆ ಗಳಿಸವನೇ ಅಂದ್ರೆ ಅವ್ನ ಮನೆ ಬಾಗ್ಲಿಗೆ ಹೋಗಿ ಒಂದು ಮಣಿಯಾರ ಹಾಕಿ, ಒಂದು 50 ರೂಪಾಯಿ ಶಾಲ್ ಹಾಕಿ, ಕಂದ ನಮ್ಮೂರ್ ಕೀರ್ತಿ ಉಳಿಸ್ತೆ ಕಣೋ ಅಂತ ಬೆಂತಟ್ಬಿಟ್ರೆ ಗೌರವ ಹೆಚ್ಚದ ಆ ಹುಡುಗಂದಲ್ಲ ರೀ, ಯಾರು ಬೆಂತಟ್ಟಿದ್ರು ಅವ್ರದ್ದು. ಅದಕ್ಕೆ ಮನಸ್ಸು ತುಂಬಾ ಕೆಡಬಾರ್ದು. ಬದುಕಿದ್ದಾಗ ಯಾರ ಒಳ್ಳೆ ಕೆಲಸ ಮಾಡ್ರಿ ಪ್ರಶಂಸೆ ಮಾಡಮ್ಮ. ಅಧಿಕಾರದಿದ್ದಾಗ ಒಳ್ಳೇದು ಮಾಡಿದವ್ರನ್ನ ಹೊಗಳುವ. ನಮ್ಮವರೇ ಆಗಲಿ ಯಾರೇ ಆಗಲಿ ಕೆಟ್ಟದ್ ಮಾಡಿದ್ರೆ ತೆಗಳಕ್ ಮಾತ್ರ ಯಾವತ್ತೂ ಇಂಜುರಿ ಬಾರ್ದ್ರಿ. ನಮ್ಮವ್ರು ಮಾಡೋದೆಲ್ಲ ಸರಿ, ಬೇರೆಯವ್ರು ಮಾಡೋದೆಲ್ಲ ಕೆಟ್ಟದ್ದು. ಅವನ ಎಂಥವನಾರ ಆಗಲಿ ನಮ್ಮವನೇ ಮಾತ್ರ ಇರಬೇಕು. ಈಗ ತನ ಬಿಟ್ಟು ನಮ್ಮವ್ರಿಗೊಂದು ಅರ್ಹತೆ ಇದೆ ಸಾರ್, ಬೇಕಲ್ವಾ ಅನ್ನೋದು ತೊಂದರೆ ಇಲ್ಲ. ಆದ್ರೆ ಅವ್ನು ಹೆಂಗಾರ ಹಾಳಾಗೋಗಿರ್ಲಿ ನಮ್ಮವರೇ ಇರಬೇಕು ಅನ್ನುವಂಥ ಕೆಟ್ಟ ಮನಸ್ಥಿತಿ ಯಾವಾಗ ದೂರ ಆಗ್ತದೋ ಈ ಸಮಾಜದ ಸ್ಥಿತಿ ಸುಧಾರಿಸ್ಲಿಕ್ಕೆ ಸಾಧ್ಯ. ಆದ್ರಿಂದ ನಮ್ಮ ಮನಸ್ಸುಗಳನ್ನ ಸ್ವಲ್ಪ ಪರಿವರ್ತನೆ ಮಾಡ್ಕೊಳ್ಳೋಣ ಬಂಧುಗಳೇ. ಕಲಿಯುಗ ಇದು, ನಿತ್ಯ ಪಾಠ. ಕಲಿ ಕಲಿ ಕಲಿ, ನಿತ್ಯ ಕಲಿ. ಸಮಾಜ ನೋಡ್ ಕಲಿ, ಒಂದು ಜಗಳ ನೋಡ್ತಿಳಿ, ಒಂದು ಸಾವನ್ನ ನೋಡಿ ಅರ್ಥ ಮಾಡ್ಕೋ, ಒಂದು ಅಭ್ಯುದಯವನ್ನ ನೋಡ್ತಿಳಿ, ಅವರು ಬಡತನವನ್ನು ನೋಡುವಂತ ಪಾಠ ಕಲಿ. ಕಲಿತಾನೇ ಇರುವ, ಕಲಿಯೋಣ, ಸುಸಂಸ್ಕೃತರಾಗೋಣ, ಸಹಜೀವಿಗಳಾಗೋಣ, ಸದ್ಭಾವನೆ ಉಳ್ಳವರಾಗೋಣ. ಭರತ ಭೂಮಿಯಲ್ಲಿ ಪ್ರಸಿದ್ಧವಾಗಿರುವಂತಹ ಸುಂದರವಾದ ಪಟ್ಟಣ, ಸಾವಿರಾರು ವರ್ಷಗಳಿಂದಲೂ ಈಗಲೂ ಕೂಡ ಇರತಕ್ಕಂಥ ಮಹಾಪುಣ್ಯ ಭೂಮಿ ನಮ್ಮ ಕರ್ನಾಟಕ ರಾಜ್ಯದ ಉತ್ತರ ಭಾಗದಲ್ಲಿ ಬರತಕ್ಕಂಥ ಇಂಗಳೇಶ್ವರ ಬಾಗೇವಾಡಿ ಎಂಬ ಸಾಮ್ರಾಜ್ಯ. ಆ ಇಂಗಳೇಶ್ವರ ಬಾಗೇವಾಡಿ ಎಂಬ ಸಾಮ್ರಾಜ್ಯದಲ್ಲಿ ಶೈವ ಬ್ರಾಹ್ಮಣರಾದ ಮಾದರಸ ಮಾದಲಾಂಬಿಕೆಯರೆಂಬ ಸತಿಪತಿಗಳು ಪುಟ್ಟ ಸಾವಂತ ರಾಜ್ಯವನ್ನು ಕಟ್ಟಿತ, ಹಕ್ಕ ನಾಗಮ್ಮ ಎನ್ನುವಂತ ಹೆಣ್ಣುಮಗಳನ್ನು ಪಡೆಯುತ್ತ ಸರ್ವಸ್ವವನ್ನು ಪರಮಾತ್ಮನಿಗೆ ನೈವೇದ್ಯ ತೋರಿ ಇಂಗಳೇಶ್ವರನ ಸಾನ್ನಿಧ್ಯದಲ್ಲಿ ಈರುವರು ಕೂಡ ಪುಟ್ಟ ಸಾಮಂತ ರಾಜ್ಯವನ್ನು ಆಳುತ್ತಾ ಕಾಲವನ್ನು ಕಡಿತಾರೆ. ಭಗವಂತ ಇವರಿಗೆಲ್ಲ ಸಕಲ ಸೌಭಾಗ್ಯವನ್ನು ಕೊಟ್ಟಿದ್ದಾನೆ. ಇವರಿಗಿರುವಂತ ಒಂದೇ ಒಂದು ದುಃಖ ಫಲ, ನಮ್ಮ ಪುಟ್ಟ ಸಾಮಂತ ರಾಜ್ಯವನ್ನು ಆಳಲು ಒಂದು ಪುಟ್ಟ ಗಂಡು ಸಂತಾನ ಬೇಡವೇ? ಭಗವಂತ ಎಲ್ಲರ ಒಂದು ಪುಣ್ಯವಾದಂತಹ ಅವಯವನ್ನು ಪಡೆಯುವಂತ ಒಂದು ಅನುಗ್ರಹ ಕೊಟ್ಟಿರುವಂತವನು, ಆ ಲೀಲೆಯನ್ನ ಹರಿತಂತವನು ಈ ಗಂಡು ಸಂತಾನವನ್ನ ಹೇಗೆ ಕರುಣಿಸಲಿಲ್ಲ? ಹೇ ಭಗವಂತ, ದಯಮಾಡಿ ನಮಗೆ ಮಕ್ಕಳ ಪರವನ್ನ ಗಂಡು ಸಂತಾನದ ಭಾಗ್ಯವನ್ನು ಕರುಣಿಸುವಂತ ಅನುಗಾಲ ಆ ಇಂಗಳೇಶ್ವರನನ್ನು ಬೇಡುತ್ತಾ ಇದ್ದಾರೆ. ನೋಡಿ, ನಾವು ಇಂದಿನ ಕಾಲದಲ್ಲಿ ಯಾವುದೇ ಕತೆ ತಗೊಂಡ್ರು ಮಕ್ಕಳಿಲ್ಲ 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 ಕಥೆನೆ ಬರೋದು. ನಮೀಗಿನ ಕಾಲದಲ್ಲಿ ಕಥೆನೆ ಬರಲ್ಲ. ಬುಟ್ಟಾಕಿ ಇಲ್ಲಿರೋನೇ ಕೂಡಿಸ್ ತುಂಬಿಟ್ರು ಒಂದು 3 ಲಾರಿ 4 ಲಾರಿ ಆಯ್ತವ. ಅದಕ್ಕ ಜಾಸ್ತಿನೇ ಆಯ್ತವ, ಟಾಟಾ ಎಸಿನೇ ಆಯ್ತ ಒಟ್ಟಲ್ಲಿ. ಅಂದ್ರೆ ಈಗಿನ ಕಾಲದಲ್ಲಿ ಮಕ್ಕಳ ಫಲ ಚೆನ್ನಾಗಿ ಕೊಟ್ಟವನೇ. ಇಂದಿನ ಕಾಲದಲ್ಲಿ ಮಕ್ಕಳು ಫಲ ಪಡಿಬೇಕು ಅಂದ್ರೆ ಯಾಗ ಯಜ್ಞ ತಪಸ್ಸು ಹವನ ಪೂಜೆ ಅಂತ ಮಾಡಿ, ಪುತ್ರಕಾಮೇಷ್ಟಿ ಯಾಗ ಅಂತ ಮಾಡಿ, ಚಿನ್ನದ ನೇಗಲ ಕಟ್ಟಿ ಹೊಲವನ್ನ ಹುತ್ತಿದ ಫಲದಿಂದ ಮಕ್ಕಳು ಫಲ ಪಡಿತಿದ್ರು. ಈಗ ಮರದ ನೇಗ್ಲು ಇಲ್ಲ, ಕಟ್ಟೋರು ಕಡಿಮೆ ಆಗ್ಬಿಟ್ಟಾರ. ನಮ್ಮಳ್ಳಿ ಕಡೆ ಹೋದ್ರೆ ಹೆಂಗಸರು ಒಂದೇ ಮಾತು ಹೇಳೋದು, ನಾವೇನ್ ಮಾಡತ್ತಾ ಇದ್ದೇವ್ರು ಕೊಟ್ಬಿಟ್ಟು ಬಿಟ್ಕೊಬಿಟ್ಟು ನಾವು ಕೇಳಕ್ ಹೋಗಿದ್ವಾ ಅಂದ್ರ ಕೊಡಕ್ ಬಂದಿಂದ ನಿಮ್ಮ ಮಟ್ಟಿ ಮುಂಚೋರ್ಕ ಮಾಡಕ್ ಕೆಲ್ಸವಿಲ್ಲದೆ ದೇವ್ರು. ಭಗವಂತನ ಸಹಕಾರ ಅಂದ್ರೆ ಈಗಿನ ಕಾಲದಲ್ಲಿ ಚೆನ್ನಾಗಿ ಕೊಟ್ಟವನೇ. ಇಂದಿನ ಕಾಲದಲ್ಲಿ ಮಕ್ಕಳು ಪಡಿಬೇಕು ಅಂದ್ರೆ ಅಂತ ಪುಣ್ಯ ಫಲ ಇರ್ತಿತ್ತು.
ಬ್ರಿಟನ್ ಅಲ್ಲಿ ಬೀಳ್ತಾ ಈಗಿನ ಕಾಲದಲ್ಲಿ ಕಳೆದ 3 ವರ್ಷದಿಂದ 19 ಮಕ್ಕಳು ಜನ್ಮ ಕೊಟ್ಟಿರೋದಂತೆ. ಒಂದು ಬದುಕಿಲ್ಲ 19 ಮಕ್ಕಳು ಚೆನ್ನಾಗೇ ಬೇಕಣ. ಏ, 19 ಮಕ್ಕಳು ಜನ್ಮ ಕೊಟ್ಟಿರೋದಂತೆ. 25ಕ್ಕೆ ಪುನಃ ರೆಡಿ ಆಗಿದ್ದಾಳಂತೆ ಯಾತಿಗೆಪ್ಪ? ಹೆರಿಗೆಗೆ. ಓಹೋ, ಮೊದಲು 3 ಹೆಣ್ಣು ಮಕ್ಕಳು ಗಂಡನ ಮನೆಯಿಂದ ತವ್ರ ಮನೆ ಬಂದಿದ್ದಾರಂತೆ. ಏನ್ ಗಂಟ ಮುಟ್ಬಿಟ್ಟ ಗಂಡನ್ ಬಿಟ್ಬಿಟ್ಟಲ್ಲಪ್ಪ ಡಿಲಿವರಿಗೆ. ಡೆಲಿವರಿಗೆ? ಅಲ್ಲಿಗೆ ಅದೊಂದು 3 ಇದೊಂದು 8 ಆಕಲು 37 ಮುಂಗಾರು ಮಳೆ ಆನಕಲ್ ಮಳೆ ಹೋದಂಗೆ ಆಯ್ತಪ್ಪ. ಅದೇಪ್ಪ, ನೋಡಿ ಮಳೆ ಬೆಳೆ ಕಡಿಮೆ ಆದ್ರೂ ಪಟ್ಟಿಗಣ ಈ ಬೆಳೆ ಚೆನ್ನಾಗದೆ ಅಂದ್ರೆ ಈಗಿನ ಕಾಲದಲ್ಲಿ ಮಕ್ಕಳ ಫಲ ಚೆನ್ನಾಗಿ ಕೊಟ್ಟವನೇ ಅಂತ ಆಯ್ತು. ಹೌದೌದು. ಇಂದಿನ ಕಾಲದಲ್ಲಿ ಮಕ್ಕಳು ಪಡಿಬೇಕು ಅಂದ್ರೆ ಪುಣ್ಯ ಕಾರ್ಯಗಳನ್ನು ಮಾಡ್ತಾ ಇದ್ರು. ಇಲ್ಲಿ ಈ ಗಂಡ ಹೆಂಡತಿಯರಾದ ಮಾದರ ಸಮಾಧಲಾಮಿಕೆಯ ಒಂದು ಪುಣ್ಯವೋ ಹಣ್ಣ ಬಸವಣ್ಣನವರು ಜಗತ್ತಿಗೆ ಹುಟ್ಟುವ ಶುಭ ಸೂಚನೆಯೋ ಬ್ರಹ್ಮ ಮಾನಸಪುತ್ರರಾಗಿರ್ತಕ್ಕಂಥ ನಾರದ ಮುನಿಗಳು ಲೋಕ ಸಂಚಾರಿಕರಾಗಿರ್ತಕ್ಕಂಥವರು ಭಗವಂತನ ಸ್ಮರಣೆ ಮಾಡ್ತಾ ಭೂಲೋಕದ ಕಡೆ ಬರ್ತಾ ಇದ್ದಾರೆ. ಯಾವ ರೀತಿಯಾಗಿ ಭೂಲೋಕನೆಲ್ಲ ಒಂದು ಸುತ್ತಾಕೊಂಡು ಬರ್ತಾ ಇದ್ರೆ ನಾರದರು ಎಲ್ಲಿ ನೋಡಿದ್ರೆ ಕೊಲೆ ಸುಲಿಗೆ ಅಜ್ಞಾನ ಮಂಗಳಕಾರಗಳೇ ತುಂಬಿ ತೊಳಕಾಡ್ತಾ ಇತ್ತು. ಶಿವ ಈ ಅಜ್ಞಾನ ಮಂಗಳಕಾರವೆಲ್ಲ ಸುಜ್ಞಾನ ಸುಮಂಗಳಕಾರವಾಗಬೇಕು ಅಂದ್ರೆ ಪರಶಿವನ ಅವತಾರ ಜಗತ್ತಿಗಾಗಬೇಕಲ್ಲ. ಎಲ್ಲಾ ರಾಜ್ಯಗಳನ್ನು ಸುತ್ತಾಡಿ ಕೊನೆಗೆ ಕೈಲಾಸಕ್ಕೆ ಹೋಗುವ ಮಾರ್ಗದಲ್ಲಿ ಇಂಗ್ಲೇಶ್ವರ ಬಾಗೇವಾಡಿ ಸನ್ನಿಧಿ ಕಡೆ ಬಂದಾಗ ನಾರದರು ಈ ಗಂಡ ಹೆಂಡತಿರಾದ ಮಾದರ ಸಮಾಧಲಾಮಿಕರು ಭಕ್ತಿಯಿಂದ ಬೇಡ್ತಾರಂತೆ, ಬನ್ನಿ ಪೂಜ್ಯರೇ ಬನ್ನಿ, ನಿಮ್ಮ ಆಶೀರ್ವಾದದ ಫಲ ನಮಗೆ ತುಂಬವಾಗಿ ಬೇಕು, ದಯಮಾಡಿ ಅನುಗ್ರಹಿಸಿ ಅಂತ ಒಳಗೆ ಕರುಕೊಂಡು ಬಂದು ಪಾದ ಪೂಜೆಯನ್ನು ಮಾಡಿ ತಮ್ಮ ದುಃಖವನ್ನು ಹೇಳ್ಕೊತಾರೆ. ಪೂಜ್ಯರೇ, ಭಗವಂತ ನಮಗೆ ಸಂತಾನ ಭಾಗ್ಯವನ್ನು ಕರುಣಿಸಿದ, ಹೆಣ್ಣು ಸಂತಾನವನ್ನು ಕರುಣಿಸಿದಾನೆ, ಸಂತೋಷ. ಆದರೆ ನಮ್ಮ ಈ ಪುಟ್ಟ ಸಾಮಂತ ರಾಜ್ಯವನ್ನು ಹಳದಕ್ಕೊಂದು ಗಂಡು ಸಂತಾನ ಬೇಡವೆ? ಭಗವಂತನ ಭಕ್ತಿಯಿಂದ ಬೇಡ್ತಾ ಇದ್ರು, ಪರಮಾತ್ಮ ನಮಗೆ ಕರುಣಿಸ್ತಾ ಇಲ್ಲ. ದಯಮಾಡಿ ನಿಮ್ಮ ಆಶೀರ್ವಾದ ಫಲದಿಂದ ನಮಗೆ ಗಂಡು ಸಂತಾನವಾಗುವ ಅಭಯವನ್ನ ಕರುಣಿಸಿ ಸ್ವಾಮಿ, ದಯಮಾಡಿ ಕರುಣಿಸಿ. ನೋಡಿ, ದುಃಖ ನಮ್ಮ ಈಗಿನ ಕಾಲದಲ್ಲಿ ಕೆಲವು ಹತಾಂತರಿಗೆ ಇದ್ದೇ ಇರುತ್ತೆ. ಈ ಮಕ್ಕಳಿದ್ದು ದೊಡ್ಡದು ಸುಮ್ ಚುಚ್ಚು ಚುಚ್ಚು ಮಾತಾಡೋದು ನಮ್ಮ ಹಳ್ಳಿ ಕಡೆ ಜಾಸ್ತಿ ಇದು. ಇನ್ನೇನ ಮದ್ವೆ 14 ವರ್ಷ ಆಯ್ತ ಏನಿಲ್ವಂತ ಐನಾಗದಿಲ್ಲಪ್ಪ, ಮೈ ಬೆಳಕ ತುಕ್ಕಣ ಒಳಗ. ನೋಡಿ, ಡಾಕ್ಟರ್ಗಿಂತ ಹೆಚ್ಚಾಗಿ ಸರ್ಟಿಫಿಕೇಟ್ ಮಾಡ್ಕೊಬಿಡ್ಲಪ್ಪ, ಇವಳು ನೋಡಕ್ ಹೋಗಿದ್ಲ ಅಂತ. ಇನ್ ಕೆಲ ಕಡೆ ನೋಡ್ಬೇಕು, ಆ ಮಕ್ಕಳಿಂದ ಬತ್ತಿರೋರು ಮಾತಾಡ್ಕೊಳ್ಳೋದು. ಅದಕ್ಕೆ ನಮ್ಮ ಅಲ್ಲಿ ಒಂದೇ ಮಾದ ನೋಡಿಲ್ಲ ನೋಡಿ ಕಣ್ ಹೇಳು. ಮದುವೆ ವರ್ಷದಲ್ಲಿ ತಗೊಂಬಂದಿದ್ದ ಕಥಾಯಿ ಅಮ್ಮ ಮದುವೆ ವರ್ಷದಿಂದ ನೋಡ್ತೀನಿ ನನ್ನ ಕರನಾರ ಹಾಕಿದ್ದ ಅದೇ ಅದಕ್ಕೆ ಅದು ಸಂತ ಕೊಡುದು ಕುಯ್ಯಾರು ಮಾರ್ಬೇಕದ. ಅಯ್ಯ ನಿನ್ನ ಎಮ್ಮೆ ಎಷ್ಟು ವಾಸಿ ಸುಮ್ ಕೂತ್ಕ. ನಮ್ಮ ಇತ್ತಲ್ಲಿ ಒಂದು ಹುಣ್ಸ ಮರ ಅದ ನೋಡಿಲ್ಲ ಅನ್ನಗದ. ಪಾಟ್ಕ ಯಾಕೆ ಮರ ಮದುವಾಗ 15 ವರ್ಷ ಆಯ್ತು ಕತ್ಕಮ್ಮ. ಒಂದ್ ಗೋಟಾರ ಬಿಟ್ಟಿದ್ದ ಓಲಿ ಒಂದ್ ಪಿಚ್ಚಿ ಅದೇ ಅದಕ್ಕೆ ಅದು ಮತ್ತೆ ತರಿಸಿ ಇಟ್ಕಾಗಿ ಹುಡ್ಗಾಕಿ ಬೇಯಿಸಿ ಭಸ್ಮ ಮಾಡ್ಬೇಕು. ಹೋದ ನೋಡಿ, ಅಮ್ಮ ಉಣಸಮರು ಕೇಳ್ತಲ್ಲ, ಮಕ್ಳಿದ್ದು ಬತ್ತೊಳದ ಚುಚ್ಚು ಚುಚ್ಚು ಮಾತಾಡೋದು ಎಷ್ಟೂರ್ಲಿಲ್ಲ. ಸದ್ಯಕ್ಕೇನಪ್ಪ ಅಂದ್ರೆ ಒಟ್ಗೆರಲ್ಲಿಲ್ಲ, ಒಟ್ಟಿಗೆರಲ್ವನಪ್ಪ ಅಂತವ್ರು ಯಾರು ಇಲ್ಲ. ಅಂತವ್ರ ಮಧ್ಯೆ ಇದ್ದಿದ್ರೆ ಅವ್ರು ಯಾರು ಎದ್ದೋಗಲ್ಲ. ಯಾರ ಮಧ್ಯೆ ಎದ್ದೋದ್ರು ಅವ್ರು ಎಂತ ತಿಳ್ಕೊಬೇಕಾಯ್ತು. ಆಮೇಲೆ ಅಲ್ಲಕ್ಕ ಹೋಯ್ತವ್ರಲ್ಲ, ಯಾರ ಕೂಸ್ ಕರ್ಕ ಹೋಯ್ತಾರ ನೋಡಲ್ಲಿ, ಕೂಸು ಕೂತ್ಕೊಂಡ್ ಕೇಳಕ್ ಆಸಾ, ಇವರೇ ಜಿಮ್ ಕುಡ್ ಕರ್ಕ ಹೋಗೋದ್ ನೋಡು. ಬಂದ್ಬಿಡಿ, ಬೇಗ ಆಯ್ತು. ದುಡ್ಡು ತರಕ್ ಹೋಯ್ತದ್ರ, ದುಡ್ಡು ತರಕ್ಕೆ ಕೂತ್ಕೊಳ್ಳೋ ಸುಮ್ಮನೆ ಇಲ್ದಿರೋದಲ್ಲೇ ಬೇಡ. ಈ ಮಳಲ್ ಬಂದಿರೋದೇ ಚೋರ್ ಹೋಗ ಒಳ್ಳೆ ದೊಡ್ಡ ಕಥಾ ಆಗದ. ಭಗವಂತನ ಸಾಕಾರ. ಇಲ್ಲಿ ಮಕ್ಕಳಿಲ್ಲದ ದುಃಖವನ್ನು ಹೇಳ್ಕೊಂಡಾಗ ನಾರದರು ಹೇಳ್ತಾರಂತೆ, ಅಮ್ಮ ನಂಬಿ ಕರೆದರೆ ಹೋಗೆನೇ ಶಿವನು, ನಂಬಿದವರಿಗಿಂಬಾಗಿಪ್ಪು ನಮ್ಮ ಗುರು ಶಂಭುಲಿಂಗನು. ನಮ್ಮದವ್ರನ್ನ ಪರಮಾತ್ಮ ಯಾವತ್ತೂ ಕೈ ಬಿಡಲ್ಲ ಕಣವ. ನಿಮ್ಮ ಅಚಲವಾದ ಭಕ್ತಿಗೆ ಗಂಡು ಸಂತಾನವೇ ಆಗುತ್ತೆ, ನಿಮ್ಮ ಜೀವನ ಪಾವನವಾಗುತ್ತೆ. ಹೀಗೆ ನಿಶ್ಚಿಂತೆಯಿಂದ ನಾನು ಹೇಳುವ ವ್ರತವನ್ನು ಮಾಡಿ ವ್ರತದ ಫಲವಾಗಿ ನಿಮಗೆ ಗಂಡು ಸಂತಾನವಾಗುತ್ತೆ. ಹೇಳಿ ಪೂಜ್ಯರೇ, ಮಾಡುವ ವ್ರತವನ್ನೆಲ್ಲ ಮಾಡಿದ್ದೇವೆ, ನೀವೇಳು ವ್ರತವನ್ನು ಮಾಡಲ್ಲ ಅಂತೀವ, ಅದೇನು ಅಂತ ಹೇಳಿ. ನೋಡಿ, ಇವತ್ತಿನಿಂದ ಪರಿಯಾಗಿ 21 ದಿವಸಗಳ ಕಾಲ ನಂದಿರೊಂಪಿ ವ್ರತವನ್ನು ಮಾಡಿ, ಆ ನಂದಿರೊಂಪಿ ವ್ರತದ ಫಲವಾಗಿ ನಿಮಗೆ ಖಂಡಿತವಾಗ್ಲೂ ಗಂಡು ಸಂತಾನವಾಗುತ್ತೆ. ಇದು 100ಕ್ಕೆ 100 ಸತ್ಯ ಕಣವ. ಆಗಲಿ ಪೂಜ್ಯರೇ, ನಿಮ್ಮ ಇಚ್ಛೆದ ಹಾಗೆ ಮಾಡ್ತೇವೆ ಅಂತ ವ್ರತದ ನಿಯಮಗಳನ್ನ ನಾರದರು ಆ ಗಂಡ ಹೆಂಡತಿಯರಿಗೆ ತಿಳಿಸಿ ಶೋಮೇನ ಪರ್ವತನತ್ತೆ ಕೈಲಾಸದ ಕಡೆ ಬರ್ತಾ ಇದ್ರೆ, ಸಪ್ತ ಶಿವ ಕೋಟಿಗಳಂಗಣ ಮಧ್ಯದಲ್ಲಿ ಶಿವನ ಎತ್ತರವಾದ ಪೀಠದಲ್ಲಿ ಕುಳಿತಿದ್ದಾನೆ ಕೈಲಾಸ. ಕೈಲಾಸದಲ್ಲಿ ಪರಶಿವನ ಹಸರುಮುಖನಾಗಿ ಕುಳಿತಿರಬೇಕಾದ್ರೆ ಲಕ್ಷದ ಮೇಲೆ ಕೋಟಿ ಶಿವಗಣಗಳು ಪರಮಾತ್ಮನ ಭಕ್ತಿಯಿಂದ ಕರೆಯುವ ಸಂದರ್ಭ. ಇಡೀ ಕೈಲಾಸ ಪರ್ವತ ಭಕ್ತಿಯ ಸಾಗರದಲ್ಲಿ ಮುಳುಗ್ತಾ ಇದೆ. ಅಲ್ಲಿಗೆ ಒಂದು ಕಡೆಯಿಂದ ನಾರದರು, ಮತ್ತೊಂದು ಕಡೆಯಿಂದ ನಂದೀಶ್ವರರು ಏಕಕಾಲದಲ್ಲಿ ಬರ್ತಾ ಇದ್ದಾರಂತ. ನೋಡಿ ಏನಾಗುತ್ತೆ. ಇಡೀ ಕೈಲಾಸ ಪರ್ವತ ಶಿವಭಕ್ತಿಯಲ್ಲಿ ಮುಳುಗಿತು. ಆ ಕೈಲಾಸ ಪರ್ವತಕ್ಕೆ ನಾರದರಾಗಿರ್ತಕ್ಕಂಥವ್ರು ಮೊದಲ ಆಗಮನ, ನಂದೀಶ್ವರನಿಗಿಂತಲೂ ಮೊದಲು. ಯಾಕೆಂದ್ರೆ ನಾರದ ಮತ್ತು ನಂದೀಶ್ವರ ಏಕಕಾಲದಲ್ಲಿ ಕೈಲಾಸ ಬರ್ತಿರ್ತಾರೆ. ಅವರೀರ್ವರಲ್ಲಿ ನಾರದರು ಮೊದಲು ಒಳಗಡೆ ಬರ್ತಾರಂತ. ನೋಡಿ, ಮಹಾದೇವ ಶಂಭೋ ಶಿವಶಂಕರ. ಯಾವಾಗ ನಾರದರು ಕೈಲಾಸ ಒಳಗಡೆ ಬಂದ್ರು, ಭಕ್ತಿಯಲ್ಲಿ ಮುಳುಗಿದ್ದ ಕೈಲಾಸ ನಾರದರ ಧ್ವನಿ ಕೇಳುತ್ತಿದ್ದಾಗ ಎಲ್ಲರೂ ನಿಶ್ಶಬ್ದರಾಗುವುದರಂತೆ. ಸದ್ದೋ ಹಿಂಗೆ ನಾರದರು ಬಂದ್ರು, ಸದ್ದೋ ಒಬ್ರು ಮಾತಾಡ್ತಾರೆ, ಮಲಗಿಲಿಕ್ಕೆ ಬಿಟ್ರ ಅಂತ. ಇಲ್ಲ ಕೇಳ್ತಾರ ಭಕ್ತಿ ಕೇಳ್ತಾರದ. ನೋಡಿ, ಇವ್ರು ಬಂದ್ರೆ ಸುಮ್ಮನೆ ಬರಲೇನೋ ಹೊಸ ವಿಚಾರ ತಗೊಂಡ್ಬಂದಿರ್ತಾರೆ. ಇದಕ್ಕೆ ನಾರದರು, ಕಲಹಪ್ರಿಯರು, ಕುಜೋತಗಾರರು, ಮನಮರುಕರು, ನಮ್ಮ ಇತ್ತೀಚಿನ ಕಾಲದಲ್ಲಿ ಪಿಟಿ ಮಾಸ್ಟ್ರಿ, FM, ರೇಡಿಯೋ, ಬ್ಲೂಟೂತ್, ವೈಫೈ, ಕನೆಕ್ಟು, ನೆಟ್ವರ್ಕ್, ಸಿಗ್ನಲ್, ಹಾಟ್ಸ್ಪಾಟು,
ಆಡ್ಸ್ಬಿಟ್ಟು ಅಂದ್ರ ಇತ್ತಿನ ಹತ್ತಾಗ ನಿತ್ಯಗಳವರು ಅಂತ ಇಂದಿನ ಕಾಲದಲ್ಲಿ ಇದ್ದವ್ರು ಇವ್ರು ಒಬ್ಬರೇ ತಂಬೂರು ಚಾನಲ್ ಅಂತ ಇದೊಂದೇ ನ್ಯೂಸ್ ಪೇಪರ್ ಇತ್ತು. ಈಗಂತೂ ಅವ್ರ ವಂಶ ಉದುರು ಬಿದ್ದು ಹೋಗದೆ. ಒಂದ್ ಊರಲ್ಲಿ 20-30 ಮನೆ ವರ್ಷಕ್ಕೆ ಹೆಚ್ಚುತ್ತದೆ ಅಂದ್ರೆ ಕೆಲಸ ಚೆನ್ನಾಗಿ ನಡೀತಾ ಇದೆ ಅಂತ ಅರ್ಥ. ನಡೀತಾ ಇರೋದಮ್ಮಂತ ಇನ್ ಎಲೆಕ್ಷನ್ ಟೈಮ್ ಅಂತೂ ಬಾಳ ಬಿಜಿ ಕೆಲ ಕಡೆ ನೋಡಿರ್ಬೇಕು. ಬರ್ಸೋಬೆ ಓ ಹೇಳಲ್ಲ ಚಿಚಮೆ ಚೆನ್ನಾಗಿದೆಯಪ್ಪ. ಚೆನ್ನಾಗಿನಿಕೆ ಹೆಂಡತಿ ಮಕ್ಕಳು ಚೆನ್ನಾಗ ಅವನಿಗೆನ ನಿಮ್ ಮನೆ ತಗ ಬರ್ಬೇಕು ಅಂತ ಇದೆ. ಎಳ್ಳೆ ಸಿಕ್ಕೇನಲ್ಲ ಅದೇನು ಹೇಳು ಮನೆ ಅದೇ 3 ದಿನದಲ್ಲಿ ಎಲೆಕ್ಷನ್ ಇತ್ತಲ್ಲಪ್ಪ. ಗೊತ್ತು ಗೊತ್ತಾಣ ಹೇಳಪ್ಪ. ಎತ್ತಾಗ ಏನು ವ್ಯವಹಾರ ಅಂತ ಆಮೂಲಲ್ವಪ್ಪ ಅದೇನ್ ದಿನ ವರ್ಷ ಪೂರ್ತಿ ಕೇಳದೇ ಇದ್ದಿರ್ತಲ್ಲ ಎಲ್ಲ ನಮಗೆ. ಎಲ್ಲ ನಿಂಗೆ ಕಬ್ಬಿಡು. ಹೋದ ವರ್ಷ ಅದೇ ಮಾತಾಡಿದ್ರೆ ಒಂದು ಓಟು ಹಾಕ್ಲಿಲ್ಲ. ನಂದ ಕಮ್ಮರೆ ಬಿದ್ದಿರದ ಓಟು. ಹೌದಾ ಮತ್ತ ಸರಿ ಎಷ್ಟು ದಿನ ಮೂರ್ಲಿ ಓಟು? ನಂದ ಮನ್ಲೆ 80 ಅದಲ್ಲಪ್ಪ. ಮನ್ಲಿ 80 ಇದಾವ. ದೊಡ್ಡ ಬಿಗ್ ಫ್ಯಾಮಿಲಿ. ಕಮ್ದಾಟಿ ಮನ್ಯಾಗ ಬಾನೆ ಆಗಿಲ್ವ ನೀವು? ಹಾಲು ಸುದ್ದಿ 80 ಓಟು ನಮಗೆ ತಾನೆ. ಎಲ್ಲ ನಿಂಗೆ ಅದು ಪಕ್ಷ ಹೋದ ಪಕ್ಷವಿ ಅದೊಂದು ಗೊತ್ತಿಲ್ಲ. ಎಲ್ಲ ಓಟು ನಿಮಗೆ ಎತ್ತಿದೆ ಎಲ್ಲ ಮಾಮೂಲು ಕೈ ಅಲ್ವಪ್ಪ. ಕೈತಾನೆ ಮಡಗ್ತಾನೆ ಬಿಡು ತಲೆಮೆಕ್ಕೆ ಎಲ್ಲಪ್ಪ ಓಟ. ಗುರ್ತು ಸರಿ ಓಟ್ ಮಿಸ್ ಮಾಡ್ಬೇಡ ಕಣಯ್ಯ. ನೀವು ಹೋಗು ನೀನು ಏನು ಮಾಡ್ಬಿಡ ಹೋಗು ನೀನು. ಒಂದು ಸೂಟ್ ಕೇಸ್ ಕೊಟ್ಟು ಕಳ್ಸ್ಬಿಡಪ್ಪ ಸಂದಿಗೆ ಅವನಿಗೆ. ಕಾಲಿದು 500 ರೂಪಾಯಿ ಬಾಯ್ ಬಿಟ್ಟು ಹೇಳಕ್ಕಾಗಲ್ಲ ಅವೆಲ್ಲ ನನಗೆ. ನೀವು ಓಟ್ ಮಿಸ್ ಮಾಡ್ಬೇಡ ದಯವಿಟ್ಟು. ಓಕೆ ಕ್ಯಾನ್ವಾಸ್ ಕ್ಯಾನ್ವಾಸ್ ಎತ್ತಿಕ್ ಮಾಡಿದೆ ನಾ 2 ಗಂಟೆ ನೀನ್ ನೆಮ್ಮದಿ ಕೂತ್ಕೊಳ್ಳಿ ಸುಮ್ಮನೆ ನ್ಯೂಸ್ ಕೇಳ್ಕೊಳ್ಳೋದು ಕೂತಿದ್ರು ಗೆದ್ಕತ್ತೀನಿ. ಮನಿ ಕಂಡ್ರು ಗೆದ್ಕತ್ತಿದ್ದೆ ನೀಕ ಹೋಗು. ಮಿಸ್ ಮಾಡ್ಬೇಡ ಕಣಯ್ಯ. ಹೋಗ್ ಮರ ನೀನು ಹೋಗ ಮರ ಯಾರ್ಬಿಟ್ಟಿದೆ ಚೆನ್ನಾಗಿ ಹೋಗಿಸ್ಬಿಟ್ಟ ತಗ ಕಾಂಗ್ರೆಸ್ ತಗ ಪಕ್ಕದ ಬೀದಿಗೆ ಒಂದಲ್ಲಪ್ಪ ಬಿಜೆಪಿ ಸಿಕ್ಬಿಟ್ಟ. ಗುರ್ಮಲ್ಲು ಎಲ್ಲ ಸಣ್ಣ ಮಲ್ಲಲ್ಲ ಅದೇನೇನ ಕಾಂಗ್ರೆಸ್ ಜೊತೆ ಮಾತಾಡ್ತಿದೆ ಅಂತ ಪಾರ್ ಬಾರಿ ಫುಲ್ ಗಲಾಟೆ ಆಗ್ಬಿಟ್ಟಿತ್ತು. ಮತ್ತೆ ಹಾಕಬಿಟ್ಟಿದ್ದೆ ಇವತ್ತು ಕೊಚ್ಚಾಕ್ ಕೊಡ ಅಂತ ಅವನ್ನ. ಇಲ್ವಲ್ಲ ಬಿಡಿ ಸಹಿತ ನಿಂತಿದೆ ಅಂತ. ಯಾವ ಬಿಡಿ ನಂದ ಬಿಡಿ ಇನ್ನಿಲ್ಲ ನನ್ನ ಕೇಳಕ್ ಬಂದಿನಮ್ಮ. ಮಚ್ಚಿಗಿಚ್ಚಿ ಏನ್ ವ್ಯವಹಾರ ನಡಿ ಏನಿಲ್ಲ ಏಟ್ ಬೀಳತ್ ತಪ್ಪು. ಅದ ಹಾಳಾಗ್ ಹೋಗ್ಲಿ ಬಿಡು. ಓಟ್ ಎಷ್ಟಿತ್ತು ನಿಮ್ಮ ಊರ್ಲಿ? ಮಾಮೂಲು ಗೊತ್ತಲ್ಲ 100 ನಮ್ಮಲ್ಲೇ ಅಲ್ಲಿ 87 120 ಎತ್ತು ಮಾಡ್ಬಿಟ್ಟ ತಗ 120 ಇದಾವ. 120 ನಿಮ್ಮಲ್ಲಿ ಒಬ್ಬ ಕ್ಯಾಂಡಿಡೇಟ್ ನಿಂತ್ಕೋಬೋದಾಯ್ತು. ನಿಂತ್ಕೋಬೋದಾಯ್ತು. ನಿನ್ನ ಎದುರುಗ ಚಿಗುರು ತೋರಿಸ್ತಾನ ಇಲ್ಲಿ ಮಡಿಕಬಿಟ್ಟಿನಿ. ಜೋಬಳಿಗೆ ಜೋಬಳ ಆಲ್ಟು ಆಲ್ಟಾ ಆಲ್ಟು ಅಂತ ತಿರ್ಕೊಬಿಟ್ಟೇನ. ಟಚ್ ಮಾಡ್ಬಿಟ್ಟ ಕಣ. ಆಮೇಲೆ 120 ಓಟು ಎಲ್ಲ ನಿನ್ಗೆ ಅದು ಗುರ್ತು ಮಾಮೂಲು ಅಲ್ವಪ್ಪ. ಬಿಡು ಚೆಂಡು ಮಲ್ಗ. ಚೆಂಡು ಮಲಗ ಅಲ್ಲ ಇದು ಕಮಲ ಕಪಿಲ್ದು ಚೆಂಡು ಮಲಗ ಅಂತ. ಓಟ್ ಮಿಸ್ ಮಾಡ್ಬೇಡ ಕಣಯ್ಯ. ನಿಮ್ ಮನಿಗ್ ಹೋಗಪ್ಪ ನೀನು. ಗೆಲ್ಲೋದ್ ಮಾತ್ರ ನಿನ್ ನ್ಯೂಸ್ ಕೇಳ್ಬೇಕಷ್ಟೇ. ಮನೇಲಿ ನೋಡ್ಕ ನೀನು ಬಿಡಾಯ್ತಗ 10 ಬೆಳಗ್ಗೆ ಉಂಗುರ ಹಾಕ್ಬಿಡಪ್ಪ. ಓಟ್ ಮಾತ್ರ ಮಿಸ್ ಮಾಡ್ಬೇಡ ಕಣಯ್ಯ. ಎಲ್ಲ ನಿಂಗೆ ಎಲ್ಲ ನಿಂಗೆ ಅನ್ಬಿಟ್ಟ. ಬಿಜೆಪಿ ಅನ್ಗೂ ಕೈ ಎತ್ಬಿಟ್ಟ. ಇಂಡಿಪೆಂಡೆಂಟ್ ಕ್ಯಾಂಡಿಡೇಟ್ ನಾರು ಬಿಟ್ಟು ಅವನ ಹತ್ರನು ದುಡ್ಡು ಇಸ್ಕೊಂಡ. ಎಲ್ಲಾರ ಹತ್ರನು ದುಡ್ಡು ಇಸ್ಕೊಂಡು ಚುನಾವಣೆ ದಿನ ಊರ್ಲೆಲ್ಲ ಮಾದಪ್ಪನ್ ಬಿಟ್ಕೊಬಿಟ್ಟು ಬುಂಡ ಮಾಡಿಸ್ಕೊ ಕೂತಾನ. ಬರೀ ಬುಂಡ ಮಾಡಿಸಿ ಪತ್ತೆ ಹಚ್ಬಿಡೋರು. ಮೀಸು ಇಲ್ಲ ಗಡ್ಡು ಇಲ್ಲ ಒಳ್ಳೆ ಪರ್ತಗಳನ್ನ ಕಾಣ್ತಾನ. ಅವ್ನ ಎಡ್ತಿಗೆ ನಡಕತ್ತಿಲ್ಲ. ಇದಕ್ಕೆ ನಮ್ಮ ಮಟೇನೆ ಸುಮ್ಮನೆ ಗೊಬ್ಳಿ ಕೊಟ್ಟಂಗ ಎಡ್ತಿಗೆ ನಡಕತ್ತಲ್ಲ. ಊರವ್ರು ಕಂಡು ಹಿಡ್ದಾರ. ಇದು ನಾರದರು. ಇನ್ ಊರ್ಲಿ ಅಣ್ಣ ತಂದಿರು ಬಗ್ಗಾಟ ಬಾಳಕ್ ಹೋಯ್ತಾರ. ಅವ್ರ ಮನ ಮುರಿದು ಹಾಕ್ಬಿಡೋದು. ಏನಣ್ಣ ದೊಡ್ಡವ ನಗರದ ಬಸ್ ತಕೊಂಡ್ರಂತ. ಓಡಪ್ಪ 2ನೇ ಬೇಕು ಒಳಗದ 83 ಚಕ್ಕು ಲಾರಿ ತಕೊಂಡತ್ತ. ಅದೆಲ್ಗಂಡ್ ಬಿಟ್ಕೊಂಡ್ರು ಮೇನ್ ರೋಡ್ 3 ದಿನ ಅಂತ ಊರ್ ಬಿಟ್ಬಿಡೋದು. ಆ 300 ರೂಪಾಯಿ ಬೆಳಿತಟ್ಟೆ ನಂಜಪುರ ಬೆಳ್ಳದ ಮಣ್ಣಾಗಿತ್ತಲ್ಲ. ಓಹೋ ಜೆಸಿಬಿ ತಕೋಬೇಕು ಅಂತಿದ್ದಾನ. ತಕ್ಕತಾರ ಮತ್ತೆ ತಕ್ಕಳಕ್ ಬಿಟ್ರೆ ತಕ್ಕಳಕ್ ಬಿಡ್ಬಿಡ್ತಕ್ಕವ್ರೆ. ಅಣ್ಣ ತಂದಿರ್ ಬಾಳ ಬಗ್ಗಟ್ಟು ಪ್ರೋಗ್ರಾಮ್ ಹತ್ರದಲ್ಲಿರ್ಲಿ ದೂರದಲ್ಲಿ ಬೇಗ ಬಂದ್ಬಿಡ್ತಾರೆ. ಸೇರ್ಕೊಂಡ್ಬಿಡ್ತಾರ. ಏನೋಡ ಕೂತ್ಕೊಂಡ ಆ ದೊಡ್ಡ ನಡೀತಿತ್ತಳಕಿವಿ ಅಂತ ಹೇಳ್ಕಮ್ಮ ಚೆನ್ನಾಗಿ ಕೇಳಿದ್ರೆ ಅಂತ 3 ಸೆಮೆ ಬಾ 3 ಸೆಮೆ ತಿಂದ 8 ಮೇಲೆ ಬಂದದ ಕುಟ್ರ ಮೇಲೆ ಯಾವ್ದೋ 1 ಸೆಮೆನಪ್ಪ ಮೇಲೆ ದೊಡ್ಡ ನಡೀತಿ ಅಂದ್ರೆ ಅದೇ ಸಂಘಕ್ಕೆ ಸೇರಲ್ಲ. ತೆಳ್ಳಗ ಬೆಳ್ಳಗ ಬಿಡು. ನನ್ನ ಹೇಳ್ತೇವೆ ಒಂದ ಕಡೆ ಸಂಘಕ್ಕೆ ಸೇರೋದು. ನಾಡ ಮೀಟಿಂಗ್ ಅದು ಸುಮ್ಮನೆ ಇಡಿಸ್ಬಿಡ್ತೀನಿ ಬಾಂಬು. ಕರೆಕ್ಟ್ ಈ ಗಂಡಸ್ರ ಕೈಲಿ ಆಗ್ದಿರೋದು ಈ ಹೆಂಗಸ್ರ ಕೈಲಿ ಆಗೋಯ್ತವೆ ಕೆಲ ಟೈಮ್ಗ. ಅವ ಸಂಘಕ್ಕೆ ಬತ್ತಳದ ಅತ್ಕಮ್ಮ ಬಾ ಅಂದ್ರೆ ಏನಾಗದ ಬಂದೆ ಬಾ ಅತ್ಕಮ್ಮ. ಯಜಮಾನ್ರು ಇಲ್ಲೇ ಬಸ್ ಜಯಂತಿ ಹಬ್ಬಕ್ಕೆ ಹೋಗಿದ್ರ. ಹಬ್ಬಕ್ಕೆ ಹೋಗಿದಾರ. ನಿನ್ನೂ ಕರ್ಕೊಂಡಿಲ್ವ ತಾಯಿ? ಅಯ್ಯೋ ನಾನು ಎಲ್ಲೂ ಕರ್ಕೊಂಡೆ ಹೋಗಲ್ಲ. ಆಳದ್ ಮುಂಡ ಮಗಮ್ಮ ನೋಡಿದ್ಯಾ? ಇಲ್ಲೇ ತಿಳ್ಕೋಬೇಕು ನೀನು. ಮದ್ವೆ ಆಗೋಡ್ಸ್ತಲ್ಲಿ ಹೆಂಗಿದ್ದೇವ ನೀನು? ಕತ್ಕೊಂಬಂದ್ರ ನೇಗುಲ್ ತುಂಡಂಗಿದ್ದೆ. ಹಿಂಗ್ ಸರ್ವಾಗಿದೆ ಅಂತ ನೀನು ಒತ್ತೊತ್ತು ತಿಂದಿಲ್ಲ ಕತ್ಕಮ್ಮ. ಎಲ್ಲ ಕೆಲಸ ನೀನೇ ಮಾಡ್ಬೇಕವ. ದೊಡ್ಡವಳು ಕಿರಿಯೋಳು ಅದಕ್ಕ ನಾನು ಸಾವ್ತೀರಾ ಟೀ ಕೊಟ್ರ ಅದನ್ನ ಕೊಟ್ಟು ಕುಡ್ದ್ಬಿಟ್ಟು ಅಲ್ಲೇ ಮಾಡ್ತಾರ. ಲೋಟನು ಎತ್ ಮಾಡಗಲ್ಲ. ನೀನೇ ಮಾಡ. ಮತ್ತೆ ಅವ್ರೇ ಸಣ್ಣ ನೀ ಪಾಟ್ಗಿದೆ. ಅಲ್ಲೇ ತಿಳ್ಕೊ ಒತ್ತೊತ್ತು ತಿಂದಿಲ್ವಲ್ಲ. ಗ್ಯಾಸ್ ತುಂಬ್ಕೊಂಡದ ಅಷ್ಟೇ. ಗ್ಯಾಸ್ ತುಂಬ್ಕೊಂಡಿದ್ದ. ಮೊದ್ಲೇ ಸಿಲಿಂಡರ್ ಬರಾದ. ಬಾಯಿಗೆ ಪೈಪ್ ಹಾಕ್ಬಿಡ್ಬೋದು ಖಾಲಿ ಆದ್ರೆ. ನಿಂದು ಎಂತ ಮಗಳೇ ಬಂತ ಮುಡುಗ್ಬಿಡ್ತಿದೆ. ಇಂಡಿಯನ್ HBO ಭಾರತ. ನೀ ನನ್ನ ಮಾತು ಕೇಳಿ ನಿನ್ನ ಸರ್ ಮಾಡ್ಬಿಡ್ತೀನಿ. ಅದೇನು ಹೇಳು. ನಿನ್ ಗಂಡನ್ಗೆ ಹೇಳ್ಬಿಟ್ಟು ಪಾಲ್ ತಕ್ಬಿಡು. ಪಾಲ ನನ್ನ ಪ್ಯಾಲ್ ಮಾಡ್ಬಿಡ್ತಾನೆ ಅಷ್ಟೇ. ಮಾಡ್ಬಿಡ್ತಾನೆ 3 ಬಾಗ್ಲ. ನಮ್ಮ ಮದ್ವೆ 3 ದಿನಕ್ಕೆ ಮರ ಮಾಡೋದು. ಅಕ್ಕಿ ಉನಕ್ಕೂ ಪಾತ್ರ ತೊಳೆ ಮನೆ ಕೆಲಸ ಮಾಡವ ಎಲ್ಲ ಒಂದೇ. ಈಗ ಚೂಡಿದಾರ ಬಿಟ್ಬಿಡ್ ಬಂದಿನಿ ಅವನ್ನ. ನಾವು ಹೆಂಗಸರ ಕಡೆ ಮ್ಯಾಂಗ್ನಡಿ ಪೋರ್ ಇದ್ದಂಗೆ ಹೇಳ್ಕೊಂಬತ್ತವ ಚೆನ್ನಾಗಿ ಕೇಳ್ಬೇಕು. ಅದ್ಕಮ್ಮ ಹೊಡೆದ್ ಬಿಟ್ರೆ ಅವ ಹೊಡೆದ್ ಬಿಡ್ತಾನ. ಪುಟ್ಟ ಮೇಲೆ ಬರೋ ತಗೊಂಬ ನಮ್ಮ ಪುಟ್ಟ ಎತ್ತको ತಿಕ್ತಪ್ಪ ಗಂಡನೇ ಎತ್ತಾಕು. ಏನ್ ಬಂದು ಕದ ಟಮಟ ಮಟಮನ ಆಡ್ಸ್ಬಿಟ್ಟನ. 3 ದಿನ ಗಂಟ ನೀರು ನೆರಳು ಏನ್ ಕೊಡ್ಬೇಡ. ಅಲ್ಕಿರ್ಕ ಮಲ್ಲಿಕ ಅವನೇ ದಾರಿ ಬರ್ತಾನೆ. ಆಮೇಲೆ ಅದಕ್ಕೂ ಬಗ್ನಿಲ್ಲ ಅಂದ್ರ ಅಗ್ಗ ತಗೋ ತೊಲಗಾಕು. ಹಂಗನ್ನೇ ತಕೊಬಿಡ್ಲೆ. ನೀನ್ ಯಾತಕೋ ಅವ ಇಲ್ಲ ಮುಡ್ಕಡ್ಕೊಂಡ್ ಬಿಡ್ಗಾಡ್ಲಿ. ಅದಕ್ಕೆ ತಾನೇ ನೀನ್ ಮನೆಗೆ ಹಾಕಿರೋದು. ಸುಮ್ಮನೆ ಯಾತಕ ಅಷ್ಟಕ್ಕೆ ಬಿದ್ದಾಯ್ತಾನ. ನಮ್ಮ ಮಟ್ಟೆ ಬಿದ್ದದ್ದು ಸೀಮೆಣ್ಣೆ ಕ್ಯಾನ್ಗೆ ಅಲ್ವಾ? ಬಿಡು ಮತ್ತ ಏನು ಗೊತ್ತಿದ್ದೊಳಗೆ ಪಾಠ ಹೇಳ್ಕೊಟ್ರೆ ಮನ್ ಮುರಿದಾಗದ ಎಷ್ಟು ಅಂತ. ಪಾಪ ಒಳ್ಳೊಳ್ಳೆ ಸಂಘದಲ್ಲಿ ಹೋಗ್ಬಿಟ್ಲಲ್ಲ ಹೇಳ್ಕೊಟ್ಟಂಗೆ ಮಾಡ್ಬಿಟ್ಟ. ಆ ಗಂಡ ಕಂತಲೇ
3 ದಿವಸದ ಎಲ್ಲರೂ ಬಸ್ಸು ಜಯಂತಿ ಮಾಡ್ಕೊಂಡು ಜಬರ್ದಸ್ತ ತಿರ್ಗಾಡ್ಕೊ ಓಡಾಡ್ಕೊ ಚೆನ್ನಾಗ್ ಅವ್ರ ನೀರೇನು ಪಾಠ ತಗೊಂಡು ಹತ್ತಿರ ಮಲ್ಕದಿಲ್ಲ ಏನ ನಿನ್ ಪ್ರಾಬ್ಲಮ್ ಪಾಲ್ ತಕೊಳ್ರಿ ಏನಮೇ ಪಾಲ್ ತಕೊಳ್ತ ನಿನ್ಗೆ ಹೇಳ್ತಾರದು ಕಿಕ್ಕಳಿಸ್ತಿರುವ ಅಂತ ಮಂಜಣ್ಣ 12 ಅವನ ಜೊತೆಗೆ ಮಾತಾಡ್ತಾರೆ ಇಟ್ಟ ಮಾತಾಡ್ತಾರೆ ನಿನ್ ಜೊತೆಗೆ ಅವನ ಜೊತೆಗೆಲ್ಲ ಏನ್ ಕಡಿಮೆ ಮಾಡಿದ ನಾನು ನಿನಗೆ ಅಂತ ಏನ್ ಕಡಿಮೆ ಮಾಡಿದನು ಅಂತ ಏನ್ ಕಡಿಮೆ ಮಾಡಿದ್ದೇನೆ ಹೇಳು ಅದಾರ್ವೇ ಏನ್ ಮಾಡಿದೆ ಅಂತ ಏನು ಮಾಡಿಲ್ಲ ಇದ್ರ ಟಣ್ಣಲ್ಲಿ ಹೇಗ್ ನಡೀತದಳು ನನಗ ಮೂಗಿಲ್ಲ ಕಿವಿಗೆಲ್ಲ ನಿನ್ ಕಟ್ಕತಳು ನಿಂಗಾಯ್ತಲ್ಲ ನಿನ್ ಆಗದ ಬಿಡ ನಿನ್ನ ಇಂಡ್ಯಾ ಕುಳ್ ಮಾಡ ಅದೇ ನಡೀತದೆ ನಮ್ಮ ಅಪ್ಪ ನಿನ್ನ ಕರ್ಕ ಬಂದ್ ಕಟ್ಬಿಡ ಮುಂಡ ಮಗನೇ ನಿಮ್ಮ ಅಪ್ಪ ನನ್ನ ಕೈಗೆ ಸಿಗಬೇಕು ನಮ್ಮ ಅಪ್ಪ ಸುದ್ದಿ ಯಾತಕ್ ಮಾತಾಡ್ದೆ ನೀ ಮಟ್ಟವಾಗಿದ್ದಾರವ ಅವ್ನ್ ಬೇರೆ ಕರ್ಕ ಬಂದ ನಾವ್ ಯಾರವ ಹೋಗೋಣ ನೀ ಈಗ ಜನ ನೋಡಿದ್ರೆ ಏನ್ ಅನ್ಕೊಳ್ಳೋದ ಏನಾಗ್ಬಿಡುದು ಈಗ ಬುನಾಣ ಬೇಡ ನಿಂಗೆ ಪಾಲ್ ತಗೋಬೇಕಮ್ಮೆ ತಕ್ಕಬೇಕು ಇಷ್ಟೆಲ್ಲ ಮಾತಾಡಿದೆ ಅಂದ್ಮೇಲೆ ನಿನ್ನ ಕಣ್ಣು ಬಾರಿಸ್ಕೊಂಡು ಕಣ್ಣು ಮೆಡಿಸ್ಕೊಂಡು ಈಗ ಮಾತಾಡ್ತಾ ಇದೆ ಅಂದ್ರ ನಿಂದೆಲ್ಲ ತಪ್ಪು ಯಾವತ್ತು ನೀ ಮಹಿಳಾ ಸಂಘಕ್ಕೆ ಸೇರ್ದೋ ಅವತ್ತೇ ನನ್ನ ಮನ ಮುರಿದೋಯ್ತು ಕಬಿಡು ಅದಕ್ಕಪ್ಪ ನಾ ಸಂಘ ಸೇರಿದ ಕೆಲವು ನಿನ್ಗೆ ಹೋದ ವರ್ಷ 45,000 ಲೋನ್ ತಗೊಂಡದು ಅಂದ್ಯಾರ ಯಾವಾಗ ತಿರ್ಸದೆ ಮುಂಡ ಮಗನೇ 4-5 ದಿವಸ ಸಾಕಾಯ್ತದ ಈಗ ನೀನ್ ಲೋನ್ ತಗೊಂಡ್ರೆ ಪಾಲ್ ತಕ್ಕಬೇಕು ತಕೊಳ್ಳಲ್ಲ ಅದೇನ್ ಮಾಡ್ಕತ್ತೆ ಮಾಡ್ಕೊ ತಕ್ಕಳಲ್ಲ ಈ ತಕ್ಕಳಲ್ಲ ತನ್ನ ಚೆನ್ನಾಗಿ ಗೊತ್ತಿದ್ದೀವಿ ಅದಕ್ಕೆ ಬದುಕಿರ್ಬೇಕು ಆಳದ ಮುಂಡ ಮಗ ಅಕ್ಕ ಬಡ್ಗಿದ್ದೆಲ್ಲ ಕೊಡ್ಕುಸಲ್ ಅಕ್ಕ ಕೊಡಕ್ಕೆ ಕೂತಾನಗದ ಯಾಕೆ ಅಕ್ಕೆ ತಕಮೆ ತಗತ್ತೆ ಬಿಡು ನೀ ಆಳದ ಮುಂಡ ಮಗನ್ ಜೊತೆ ನೀನ್ ತಕೊಂಡ್ರೆ ಐಕ್ಲ ಕಥ ನೀಲ್ವಾ ನೋಡ್ಕ ಬಿಡು ಚಿನ್ನ ಪಾಲ್ ತಗತೀನಿ ಬಿಡು ನಿಜವಲ್ವಾ ನೋಡ ಅಕ್ಕ ತಗೋ ತೊಲಗಾಕರಪ್ಪ ಅನ್ನು ತಗೋಬೇಕು ನನ್ನ ಪಾಲ್ ಮಾಡ್ಬಿಟ್ಟು ಬಾಂದ್ರ ಮಾಡ್ಬಿಟ್ಟು ಬರ್ಬೇಕು ಎಷ್ಟು ಊರ್ಲಿಲ್ಲ ಅದಕ್ಕಿಲ್ಲ ಒಟ್ಟಿಗೆಲ್ವೇನೋ ಅಂತವ್ರು ಯಾರು ಇಲ್ವಲ್ಲ ಇಲ್ಲಿ ಮಧ್ಯೆ ಏನಾರದಿದ್ರೆ ನೀವೇ ಅವ್ರು ಹೊತ್ತು ತಿಳ್ಕೊಬೇಕಾಯ್ತ ಅಂತ ಹೇಳದ್ನಲ್ಲ ಯಾಕಂದ್ರೆ ಭಗವಂತ ಒಳ್ಳೇದ್ ಮಾಡ್ದೆ ಬೇಕಾರೆ ಮತ್ತೆ ಗಿದ್ದೆ ಬೇಕಾರೆ ಔಷಧಿ ವಾಡ್ಸೋಬೇಕಾರೆ ಟೀ ಅಂತ ಕಣ ಮಳೆ ಅದಲ್ವಾ ಬೆಳಗ್ಗೆ ಔಷಧಿ ಬಿಡ್ತೀನಿ ಜನಗಳ ಹೊಡೆದ ಗುಂಟ ನೀವೆಲ್ಲ ಎಷ್ಟು ಇಟ್ಟಿದ್ರೆ ಅಂತ ಲೆಕ್ಕ ಹಾಕ್ಬಿಟ್ಟು ಸ್ಟಾರ್ಟಿಂಗ್ ಒಂದು 20 ಗೊಬ್ಬರ ಬಿಟ್ಬಿಡ್ತೀವಿ ಆಮೇಲೆ ಮಧ್ಯ ಒಂದು ಟೈಮ್ ನೋಡ್ಕೊಂಡು ಉಪ್ಪು ಬಡಸ್ಕೊಂಡು ಬಿಟ್ಬಿಡೋದು ಕೊನೆಗೆ ಕಾಳಿನ ಔಷಧಿ ಹೊಡ್ಬಿಟ್ಟು ಮಲಗಿಸ್ಬಿಟ್ಟದಾಗ ನಮ್ಮ ಮೂರ್ದಿಕ್ ನಾವು ಹೋಯ್ತಾ ಇರೋದಾಗ ಯಾಕಂದ್ರೆ 365 ನಿಂತ ಮಾಡ್ತೀವಿ 365 ಕತೆ ಕೇಳಕ್ಕಂತ ಕೇಳ್ತಿ ಬಂದ್ರೆ ಕಾದ್ರೆ ಮಾಡೋರು ಯಾರಿದಾರು ಮಕ್ಳು ಮಾಡ್ತಿದಾರೆ ಕಬಡ ದುಡ್ಡು ಕೊಡ್ರ ಸುಖದ ಒಂದಿರು ಬಿಡುವಿಲ್ಲದೆ ಮಾಡಕ್ಕಾರೆ ಮಾಡ್ತಿದ್ದಾರೆ ಭಗವಂತನ ಸಾಕಾರ ನೋಡಿ ಇಲ್ಲಿ ನಾರದರ ಗಮನ ಕೊಡಿ ನಾರದರು ಬಂದಿದ್ದಾರೆ ಶಿವನಾದವನು ಕೇಳ್ತಾನೆ ನಾರದ ಲೋಕದ ಸಮಾಚಾರವೇನು ಪರಮೇಶ್ವರ ಲೋಕದಲ್ಲಿ ಅಜ್ಞಾನವೇ ತುಂಬಿ ಸುಜ್ಞಾನವೆಲ್ಲ ನಾಶವಾಗ್ತಾ ಇದೆಯಪ್ಪ ನಿನ್ನ ಅವತಾರ ಜಗತ್ತಿಗಾಗಿ ಭೂಮಂಡಲವೆಲ್ಲ ಶೋಭಕ್ತಿ ತಾಣವಾಗಬೇಕು ಮುಖ್ಯವಾಗಿ ಮಾದರಸ ಮಾದಲಾಂಬಿಕೆ ಎಂಬ ಶೈವ ಬ್ರಾಹ್ಮಣರಿಗೆ ಗಂಡು ಸಂತಾನದ ಪ್ರಾಪ್ತಿ ಆಗಬೇಕು ಇದೇನನ್ನ ವರದಿ ಅಂತ ವಹಿಸ್ತಿರ್ಬೇಕಾದ್ರೆ ಕೈಲಾಸದ ಮತ್ತೊಂದು ಬಾಗಿಲಲ್ಲಿ ನಂದೀಶ್ವರನ ಒಳಗಡೆ ಬಿಡದೆ ದ್ವಾರಪಾಲಕರಾದ ದ್ರವಿಡ ಶಿಂಗಕೇಶಿಗಳು ತಡೆದು ಬಿಟ್ಟಿದಾರಂತೆ ಶಿವಮಂದ ಕೇಳ್ದ ಏನಿದು ಗಲಾಟೆ ಪರಮೇಶ್ವರ ನಂದೀಶ್ವರ ಇಷ್ಟಲಿಂಗವನ್ನು ಭೂಲೋಕದಲ್ಲಿ ಯಾರಿಗೂ ಕೊಟ್ಟು ಕೈಲಾಸಕ್ಕೆ ಭವಿಯಾಗಿ ಬಂದಿದ್ದಾನೆ ಅದಕ್ಕೆ ಅವನನ್ನ ಒಳಗಡೆ ಬಿಡಬಾರದು ಅಂತ ನಾವಿಬ್ಬರು ತಡೆದಿದ್ದೇವೆ ಎಂತ ಕೆಲಸ ಮಾಡಿದ್ರಿ ನಂದೀಶ್ವರ ಅಂದ್ರೆ ಯಾರು ದ್ವಿತೀಯ ಶಂಭು 2ನೇ ಈಶ್ವರ ಅವನನ್ನ ಒಳಗಡೆ ಬಿಡದೆ ತಡೆದ್ರಲ್ಲ ಇದು ಅಪಮಾನವಲ್ಲವೇ ಅಲ್ಲೇ ನಿಂತಿದ್ದ ಪಕ್ಕದಲ್ಲಿ ನಿಂತಿದ್ದ ನಾರದ್ರು ಹೇಳ್ತಾರೆ ಅದೇನು ಭಗವಂತ ಬೇರೆಯವರೆಲ್ಲ ಲಿಂಗ ಇಲ್ಲದೆ ಒಳಗಡೆ ಬರಬಾರದು ಈ ನಂದೀಶ್ವರ ಮಾತ್ರ ಬರ್ಬೋದಾ ಅವ್ರ ಕರ್ತವ್ಯ ಅವ್ರು ಮಾಡವರೇ ತಾನೆ ಇದರಲ್ಲಿ ತಪ್ಪು ನಂದೀಶ್ವರದ ತಾನೆ ನಿಜ ನಂದಿ ಇತ್ತಬಾ ನೀನು ಇಷ್ಟಲಿಂಗವನ್ನ ಯಾರಿಗೆ ಎಲ್ಲಿ ಹೇಗೆ ಯಾಕೆ ಕಳೆದುಕೊಂಡು ಬಂದಿರುವೆ ನಿಜ ಸತ್ಯವನ್ನ ಹೇಳು ಪರಮೇಶ್ವರ ನಾನು ಭೂಲೋಕಕ್ಕೆ ವನಸಂಚಾರಕ್ಕೆ ಅಂತ ಹೋದಾಗ ನಿನ್ನ ಮಹಾಶೋಭಕ್ತನ ಒಬ್ಬನು ಕಂಡೆ ಅವನೇ ಅನಿಮಿಷ ಮಹಾ ಅವನೆಂತ ಭಕ್ತ ಅಂದ್ರೆ ಯಾವುದೇ ಒಂದು ಪ್ರತಿಯೊಂದು ನೈವೇದ್ಯವನ್ನು ಸೇವಿಸಲು ಮೊದಲು ನಿನಗೆ ಪೂಜೆಯನ್ನು ಮಾಡಿ ತದನಂತರ ಅವನು ಸೇವಿಸ್ತಾ ಇದ್ದ ಆದರೆ ಅವನು ಕೊರಳಿಗ ಲಿಂಗವನ್ನು ಕಟ್ಟಿರಲಿಲ್ಲ ತನ್ನ ಅರಮನೆಯಲ್ಲೇ ಲಿಂಗದ ದೊಡ್ಡ ಲಿಂಗವನ್ನು ಪ್ರತಿಷ್ಠಾಪನೆ ಮಾಡಿ ಅಲ್ಲಿ ನಿನಗೆ ನೈವೇದ್ಯ ತೋರಿ ತದನಂತರ ಅವನು ಸೇವನೆ ಮಾಡ್ತಾ ಇದ್ದ ಒಂದು ದಿನ ಬೇಟೆಗೆ ಅಂತ ಕಾಡಿಗೆ ಬಂದವನು ಬೇಟೆ ಆಡ್ತಾ ಸುಸ್ತಾಗಿ ಕುಡಿಯಲು ದಾಹವಾಗಿ ತಿನ್ನಲು ಆಹಾರದ ಹಸಿವಾಗಿ ಎಲ್ಲವೂ ಕೂಡ ಕಣ್ಣೆದುರಿಗೆ ಇದ್ರು ಅವನು ಸೇವನೆ ಮಾಡಲು ದುಃಖಿತನಾದ ಏಕೆಂದ್ರೆ ಆ ಭಗವಂತನ ಒಂದು ಸಾಕಾರದಲ್ಲಿ ಅವನ ಜೊತೆಯಲ್ಲಿ ಲಿಂಗವಿರಲಿಲ್ವಲ್ಲಪ್ಪ ಆ ಲಿಂಗವೇನು ಅರಮನೆಯಲ್ಲಿತ್ತಲ್ಲ ಲಿಂಗ ಪೂಜೆ ಮಾಡದೆ ಅವನು ಸೇವನೆ ಮಾಡಂಗಿರ್ಲಿಲ್ವಲ್ಲ ಅವನು ಪರಿತಪಿಸುತ್ತಿದ್ದದನ್ನು ನೋಡಿ ದುಃಖಪಟ್ಟು ನಾನೇ ಅವನ ಹತ್ರ ಬಂದೆ ನೋಡಪ್ಪ ಲಿಂಗವನ್ನ ಎಲ್ಲೆಲ್ಲೋ ಹುಡುಕಬೇಡ ನೀನೆಲ್ಲೆಲ್ಲೋ ಹುಡುಕಿದ್ರೆ ಆ ಲಿಂಗ ಸಿಗಲ್ಲ ಈ ಕೊರಳಿಗೆ ಧರಿಸು ಇಷ್ಟ ಲಿಂಗವನ್ನು ಧರಿಸು ನೀನು ಇದ್ದ ಕಡೆ ನೀನು ಪೂಜೆ ಮಾಡುವ ಕಡೆ ಎಲ್ಲ ಕೂಡ ಭಗವಂತನ ಜೊತೆಯಾಗೇ ಇರ್ತಾನೆ ಸರಿರಾತ್ರಿ ಎದ್ದರೂ ಕೂಡ ನಿನ್ನ ದರ್ಶನ ಭಾಗ್ಯವನ್ನ ಪಡಿಬಹುದು ಇಲ್ಲಿಗೆ ಧರಿಸು ನಿನ್ನ ಒಂದೊಂದು ತುತ್ತು ಪರಮಾತ್ಮನಿಗೆ ನೈವೇದ್ಯವಾಗಿ ತದನಂತರ ನಿನ್ನ ಬಾಯಿ ಸೇರುತ್ತೆ ಧರಿಸ್ಕೋಕಂದ ಅಂತ ನಾನು ಅವನ ಕೊರಳಿಗೆ ಹಾಕಿದೆ ನೋಡಿ ಎಂತ ಮಾತು ನಂಜುಂಡೇಶ್ವರ ದೇವಸ್ಥಾನ ಆಗಿರ್ಬೋದು ಮಂಜುನಾಥೇಶ್ವರ ದೇವಸ್ಥಾನ ಆಗಿರ್ಬೋದು ಇಷ್ಟೊತ್ತಿಗೆ ಅಂತ ಟೈಮಿಂಗ್ಸ್ ಇರುತ್ತೆ ದರ್ಶನಕ್ಕೆ ಆದ್ರೆ ಇಲ್ಲಿ ಧರಿಸೋ ದೇವಸ್ಥಾನಕ್ಕೆ ಯಾವ ಟೈಮಿಂಗ್ಸು ಇಲ್ಲ ಅರ್ಧರಾತ್ರಿ ಎತ್ತು ಕೂತ್ಕೊಂಡು ನೋಡಿದ್ರು ದರ್ಶನ ಮಾಡಬಹುದು ನಮ್ಮ ಪ್ರತಿಯೊಂದು ತುತ್ತು ಭಗವಂತ ನೈವೇದ್ಯವಾಗಿ ಆಮೇಲೆ ನಮ್ಮ ಬಾಯಿಗೆ ಹೋಗುತ್ತೆ ಅದಕ್ಕೆ ಎಲ್ಲನೂ ನಾವು ಲಿಂಗ ಧರಿಸ್ಬೇಕು ಎಲ್ಲ ಧರಿಸಿದರೆ
ಆ ಎಲ್ಲ ಹಾಕೋರ ಕಣ. ಹಾಕಿದಾರ ಹಾಕಿದ್ರು ಸರಿ. ಇನ್ ಕೆಲವರು ಇಲ್ಲ ಹಾಕಲ್ಲ, ಇಲ್ಲಿ ಸೊಂಟಕ್ಕೆ ಹಾಕತಾರ ಇಲ್ಲಿಗ ಹಿಂದಿನ ಪೂಜೆ ಮಾಡ್ಕೊಳ್ಳಿ ಅಂತ. ಮಳವಳ್ಳಿ ತಗೊಂಡ್ ಪ್ರೋಗ್ರಾಮ್ ಹೋಯ್ತಾವೆ ಬಸ್ಲಿ ಏನ ಮುಂದಿನ ಸೀಟ್ಲದು ಹಿಂದಿನ ಸೀಟ್ ಬಂದ್ಬಿಟ್ಟದ, ಇವ ಕಟ್ ಮಾಡ್ಕತ್ತಿ ಬೆಳ್ಳಿದ್ವು ಅಂತ. ನಾನ್ ಬೇಡ ಸುಮ್ಮನೆ ಸ್ಟೀಲ್ ದುಕಾನ ಸುಮ್ಮನೆ ಬೇಡ ಅಂತ ಸಮಾಧಾನ ಮಾಡದ್ದು. ಅದೇ ಯಾಕಪ್ಪ ಇಲ್ಲಿ ಧರಿಸ್ಕೋಬೇಕು, ಇಲ್ಲಿ ಧರಿಸ್ಕೊಂಡ್ರೆ ದಾರನೂ ಕಡಿಮೆ ಆಯ್ತ, ಅಷ್ಟುದ್ದ ಯಾತಿ ಕಬ್ಬ ಬಿಡ್ಬೇಕು. ಯಾಕೆಂದ್ರೆ ಕರ್ನಾಟಕದ ಮಹಿಮೆ ಅಪಾರವಾದದ್ದು. ಹೌದು, ಲಿಂಗವನ್ನು ಧರಿಸಬೇಕು. ಯಾವ್ದೋ ಒಂದು ಊರ್ಲಿ ಒಬ್ಬ ಬುದ್ಧಿಯವ್ರನ್ನ ನೈವೇದ್ಯ ಕರೆದಿದ್ದಂತೆ ಶಿವರಾತ್ರಿ ಹಬ್ಬಕ್ಕೆ. ಅವ ಬುದ್ಧಿಯವ್ರಿಗೆ ಟೈಮಿಂಗ್ಸ್ ಹೋಗ್ಬಿಟ್ಟು ಶಿವರಾತ್ರಿ ಹಬ್ಬದ ದಿನ ಮಧ್ಯಾಹ್ನ ಟೈಮ್ ಬಂದ್ಬಿಡ್ಬೇಕು ಅಂತ, ಒಳ್ಳೆ ಪೂಜೆ ಆಗ್ಬಿಡ್ಬೇಕು ಅಂತ ಹೇಳ್ಬಿಟ್ಟು ಹೋಗಿದ್ನಲ್ಲ. ಬುದ್ಧಿಯವರ ಟೈಮ್ಗೆ ಸರಿಯಾಗಿ ಬುದ್ಧಿಯವರು ಮನೆ ತಗ ಬಂದ್ರು. ಅವತ್ತು ಗಂಡ ಏನೋ ಐಟಮ್ ತರ ಕಂಡ್ಬಿಟ್ಟು ಪೇಟ ಕೊಂಡಾಗಿದ್ದ ಹೇಳ್ತೀವಿ ಒಬ್ಬಳೆ ಇದ್ದ ಮನ್ಲಿ. ಕುಸೋ ಲೋಕೇಶೋ ಇಲ್ಲ ಇವ ಪತಿ ಅಲ್ಲ ಇವ ಒಟ್ಟಾಗ ನಾವ ಅವನ ಹೆಡ್ತಿ ಬಂದ ಈಚಗ. ತಾಯಿ ಎಲ್ಲವ ನಿನ್ ಗಂಡ ಅದೇಂటే ಹೋದ್ರ ಕಬುದೇ ಪ್ಯಾಟ್ಗೆ ಹೋಗರ. ಪ್ಯಾಟ್ಗೆ ಹೋದ್ರ ಅಲ್ಲ ಪೂಜೆ ಕರೆದ್ಬಿಟ್ಟು ಎತ್ತಕೊಂಡ ನಾವ ಬನ್ನಿ ಬಂದೆ, ನಾನೇ ಬಿನ್ನ ಮಾಡ್ತೀನಿ. ಪೂಜೆ ಎಲ್ಲ ಸಿದ್ಧತೆ ಎಲ್ಲ ಸಿದ್ಧತೆ. ಬನ್ನಿ ಬಂದೆ, ಕಾಲಿನ ಕೊಡವ. ಬನ್ನಿ ಬನ್ನಿ ಬನ್ನಿ. ಕಾಲಿನ ಇಸ್ಕೊಂಡು ಬುದ್ಧಿಯವರು ಒಳಕ್ ಹೋದ್ರು. ದೇವ್ರ ಮನೆ ಅಲ್ಲವಾ ಇಲ್ಲಿ ಎದುರಿಗೆ ಅದೆಲ್ಲ ಇದೆ ಕಬುದಿ. ಸರಿ, ದೇವ್ರ ಮನೆ ಒಳಗ್ ಬಂದ್ರಲ್ಲ, ಏನು ಸಾಲಗ ಕರಡುಗಳನ್ನ ಎತ್ತಾಕಿದ್ವಂತ ಅಲ್ಲಿ. ತಾಯಿ ಬೊವ್ವೈಲಿ ಏನ ಬುದ್ಧಿ ಅಲ್ಲಕ್ಕ ಇದೇನವ ಇದು ನಿಮ್ ಕಥಾ, ಇದು ಇದೇನ ಹಿಂಗ್ ನೇತಾಕಿರೋದು ಅಂತ. ಯಾಕ ಏನಾಯ್ತು ಬುದ್ಧಿ? ಈ ಮಟ್ಟಿಗೆ ಕರಡುಗಳನ್ನ ನೇತಾಕಿದ್ರಲ್ಲ, ಏನು ನಿಮ್ ಕಥಾ ಅಂತ. ಬುದ್ಧಿ ಮಧ್ಯದಲ್ಲ ದಪ್ಪದು ಅದು ನಮ್ಮ ಮಟ್ಟಿ ಅವ್ರದೇ. ಅದು ಶಿವರಾತ್ರಿ ಹಬ್ಬದ ದಿನಕ ತೊಳೆದು ಪೂಜೆ ಮಾಡ್ಬಿಟ್ಟು ಅಲ್ಲಿ ನೇತಾಕ್ ಬಿಡ್ತಾರ. ಅಕ್ಕಿರಿ ಅದು ಚಿಕ್ಕದು ಅದಿರೋದು ಅದು ನನ್ ಚಿಕ್ಕ ಮಗಳದು. ಎಲ್ಲಿ ಕಾಲೇಜ್ ಹೋದ್ರ ಅಲ್ಲಿ ಇಲ್ಲಿ ಫ್ರೆಂಡ್ಸ್ ಎಲ್ಲ ಆಡ್ಕೊಂಡ್ಬಿಡ್ತಾರ ಅಂದ್ಬಿಟ್ಟು ಅವಳು ಅಲ್ಲಿಗೆ ನೇತಾಕ್ ಬಿಟ್ಟಾರ. ಎರಡನೇದವ ಹತ್ತಿ ಬಿಟ್ಕೊಂಡು ಸತ್ತಿಗೆ ಹೋಗೋಣ ಅವ. ಅದಕ್ಕ ಅವ ಅಲ್ಲಿ ಇಲ್ಲಿ ಹೋಟ್ಲು ಪಾಟ್ಲಿ ತಿನ್ಬಿಡ್ತಿಲ್ಲ, ಕೈ ಬೈ ಶುದ್ಧವಾಗಿಲ್ಲ ಅನ್ಬಿಟ್ಟು ಅವನು ನೇತಾಕಳ ಅಲ್ಲಿಗೆ ನೇತಾಕ್ಬಿಟ್ಟಾರ. ಈ ಕಡೆ ಕೊನದು ಅದು ನಂದು. ನೀನ್ ಯಾಕೆ ತೋರಿಸಿಲ್ಲ? ನಾನು ನಮ್ಮ ಮಟ್ಟಿಯವ್ರ ಜೊತೆಗೆ ಶಿವರಾತ್ರಿ ಹಬ್ಬದ ದಿನಕ ಪೂಜೆ ಮಾಡಿ ತೊಳೆದ್ಬಿಟ್ಟು ಅಲ್ಲೇ ನೇತಾಕ್ಬಿಡ್ತೀನಿ. ಕರಡುಗಳನ್ನೇ ಈ ಮಟ್ಟ ನೇತಾಕಿರೋರು ನೀವು. ಒಂದಲ್ಲ ಒಂದಿನ ಬುದ್ಧಿಯವ್ರನ್ನು ಒಡೆದ್ ನೇತಾಕ್ತಿದಾರಿ. ತಾಯಿನ ಪತ್ರಿಕವ ಇದ್ಯಾಕಬುದ್ಧಿ ಭಿನ್ನ ಮಾಡಿನಿ, ಬನ್ನಿ ಪಾಯಸ ಕಳೆ ಪಾಯಸ ಮಾಡಿನಿ ಮಾಡ್ಕೊಂಡು ತುಂಬ್ಕೊಂಡು ನೀನೆ ಕುಡ್ಕ ಆಯ್ಸು. ಅದ್ ಯಾಕಬುದ್ಧಿ ಕಡ್ಗಳ ನೇತಾಕ್ಬಿಟ್ಟು ಪೂಜೆ ಕರೆದಿರಿ. ನಿನ್ ಕಂಡು ಸಿಕ್ಬೇಕು ನನಗ ಪಾಠ ಸಿಕ್ತಾರ ಮಾಡ್ತೀನಿ ನನಗ. ಅದಕ್ಕ ಬುದ್ಧಿ ಬಂದಿ ಬುದ್ಧಿನೇ ಮಾಡಿ ಒಬ್ಬ ಐತಾನೆ. ಸಿಕ್ಲಿ ಅವನಿಗೆ ಕಾಣಿಸ್ತೀನಿ ನಿಮ್ಗ. ನಿಮ್ಗಳಗ ಪೂಜೆ ಬೇರೆ ಕೇಳು ನಿಮ್ಗ. ಹಾಕೋಗು ತಿನ್ನೋಗು ಪಾಯಸ ಕುಡಿಯೋಗು. ಬುದ್ಧಿಯವ್ರ ತಗೊಂಡವ್ರ ತಗ ಶಿಸ್ತಾನೆ ಹಾಕ್ಬಿಟ್ಟು ಪೂಜೆ ಮಾಡೋದಲ್ಲ, ಧರಿಸಬೇಕು. ಎಲ್ಲ ಧರಿಸೋರು ಒಟ್ಟಲ್ಲಿ ಒಳ್ಳೇದ. ಯಾಕೆಂದ್ರೆ ಭಗವಂತನ ಸಾಕಾರ. ಇಲ್ಲಿ ನಂದೀಶ್ವರ ವಿಚಾರವನ್ನು ತಿಳಿಸಿದಾಗ ನಾ ಶಿವನು ಹೇಳ್ತಾನೆ, ನೋಡು ನಂದಿ, ನೀನೇನೇ ಒಂದು ಜಾಬ್ ಕೊಟ್ರು ಲಿಂಗವಿಲ್ಲದೆ ಭವಿಯಾಗಿ ಬಂದದ್ದು ತಪ್ಪೆ. ಈಗ ನೀನು ಮತ್ತೆ ಲಿಂಗವನ್ನು ಅನುಭವಿಸಲು ಪಡೆಯಲು ಭೂಲೋಕದ ವಾಸವನ್ನು ಅನುಭವಿಸಬೇಕು. ಪರಮೇಶ್ವರ, ನನಗೆ ಮತ್ತೆ ಭೂಲೋಕದ ವಾಸವೇ. ನಾನು ಹುಟ್ಟುವ ಸ್ಥಳ ಯಾವುದು, ನನ್ನ ಜನಕರಾರು, ನಾನು ಮಾಡಬೇಕಾದ ಕರ್ತವ್ಯವಾದರೂ ಏನು ಭಗವಂತ ಅತ್ತ ನೋಡು ನಂದೀಶ್ವರ. ಕರ್ನಾಟಕ ರಾಜ್ಯದ ಉತ್ತರ ಭಾಗದಲ್ಲಿ ಬರ್ತಕ್ಕಂಥ ಇಂಗ್ಲೇಶ್ವರ ಬಾಗೇವಾಡಿ ಎಂಬ ಸಾಮ್ರಾಜ್ಯದಲ್ಲಿ ಶೈವ ಬ್ರಾಹ್ಮಣರಾದ ಮಾದರಸ ಮಾದಲಾಂಬಿಕೆ ಎಂಬ ಸತಿಪತಿಗಳು ಅನುಗಾಲ ಗಂಡು ಸಂತಾನಕ್ಕೋಸ್ಕರವಾಗಿ 21 ದಿವಸಗಳಿಂದ ನಂದಿರಂಪಿ ರಥವನ್ನು ಮಾಡ್ತಾ ಇದ್ದಾರೆ. ನಂದಿರಂಪಿ ರಥ ಅಂದ್ರೆ ಯಾರ ರಥ? ನಿನ್ನ ರಥ ಕಣೆಯ. ಅವರ ಮಡಿಲಲ್ಲಿ ಅಯೋನಿ ಜೊತ್ತದಿಂದ ಹುಟ್ಟಿ ಬಸವ ಎಂಬ ನಾಮದಿಂದ ನಿನ್ನ 8 ವರ್ಷ ಬಾಲ್ಯಲೀಲೆಗಳನ್ನು ಅವರ ಮಡಿಲಲ್ಲಿ ಕಳೆದು ತದನಂತರ ಘಟಪ್ರಭಾ ಮಲಪ್ರಭಾ ನದಿಗಳು ಸೇರುವ ಕೂಡಲ ಸಂಗಮನಾಥ ಕ್ಷೇತ್ರಕ್ಕೆ ನೀನು ಬರಬೇಕು. ಅಲ್ಲಿ ಜಾತವೇದ ಮುನಿಗಳೆಂಬಂತ ದೊಡ್ಡ ಗುರುಗಳಲ್ಲಿ ಸಕಲ ವಿದ್ಯೆಗಳನ್ನು ಕಲಿತು ವಿದ್ಯೆಗಳ ಜೊತೆಯಾಗಿ ವಚನಗಳನ್ನು ರಚಿಸ್ತಾ ವಚನಗಳಿಗೆ ಕೂಡಲ ಸಂಗಮ ದೇವ ಎಂಬ ಅಂಕಿತ ನಾಮವನ್ನು ಬೆರೆಸ್ತಾ ಪ್ರಾಪ್ತ ವಯಸ್ಸಿನ ತನಕ ನೀನು ಅಲ್ಲಿ ಕಾಲ ಕಳೆಯಬೇಕು. ಪ್ರಾಪ್ತ ವಯಸ್ಸಿಗೆ ಅಲ್ಲಿಗೆ 30 ಯೋಜನೆಗಳು ದೂರವಿರುವಂತ ಮಂಗಳವಾಡ ಕಲ್ಯಾಣ ಪಟ್ಟಣಕ್ಕೆ ನೀನು ಬರಬೇಕು. ಅಲ್ಲಿ ಬಿಜ್ಜಲ ಬಲದೇವ ಮಂತ್ರಿ ಅಂತ ರಾಜಮಂತ್ರಿಗಳಿರ್ತಾರೆ. ಅವ್ರು ಯಾರು ಗೊತ್ತಾ? ಈಗ ನಿನ್ನ ಕೈಲಾಸದಲ್ಲಿ ಒಳಗಡೆ ಬಿಡಿದ ತರದ್ರಲ್ಲ, ಈ ದ್ವಾರಪಾಲಕರಾದ ತರುಬಿಡ ಶಿಂಗಕೇಶಿಗಳು ಅಲ್ಲಿ ಬಿಜ್ಜಲ ಬಲದೇವ ಮಂತ್ರಿ ಆಗಿಡ್ತಾರೆ. ನೋಡಿ ಯಾರೆಲ್ಲ ಉಡ್ತಾರೆ ಅಂತ ಶಿವ ಕೈಲಾಸದಲ್ಲಿ ಆಜ್ಞೆ ಮಾಡ್ತಿರೋದು. ನನ್ನ ಕುಮಾರನಾಗಿರ್ತಕ್ಕಂಥ ವೀರಭದ್ರನೇ ವೀರ ಮಡಿವಾಳ ಮಾಚಣನಾಗ್ಬಿಡ್ತಾನೆ. ನನ್ನ ಕುಮಾರನಾಗಿರ್ತಕ್ಕಂಥ ಷಣ್ಮುಖನೇ ಚನ್ನಬಸವಣ್ಣನಾಗ್ಬಿಡ್ತಾನೆ. ನನ್ನ ಪಾರ್ವತಿಯ ಸೂಕ್ಷ್ಮ ಸ್ವರೂಪವೇ ಗಂಗಾಂಬಿಕೆಯಾಗಿ, ನನ್ನ ಪಾರ್ವತಿಯ ಆತ್ಮ ಸ್ವರೂಪವೇ ನೀಲಾಂಬಿಕೆಯಾಗಿ ನಿನಗೆ ಗಾಂಧರ ರೀತಿಯಲ್ಲಿ ಇಬ್ಬರು ಹೆಂಡತಿಯರು ಸಿಗ್ತಾರೆ. ಬಸವನಾಗಿ ಹೋಗುವ ನೀನು ಆ ಪುಣ್ಯವಾದ ಕ್ಷೇತ್ರದಲ್ಲಿ ಲಕ್ಷದ ಮೇಲೆ 96,000 ಶಿವಗಣಗಳು ನಿತ್ಯ ದಾಸೋಹ ಮಾಡುವಂತ ದೊಡ್ಡ ದಾಸೋಹ ಮಠವನ್ನು ರಚಿಸಬೇಕು. ಆ ನೀ ಕಟ್ಟುವ ದಾಸೋಹ ಮಠಕ್ಕೆ ನನ್ನ ಕೈಲಾಸದ ಅಷ್ಟು ಶಿವಗಣಗಳಾದಿಗಳಾಗಿ ಎಲ್ಲರೂ ಕೂಡ ಬರುತ್ತಾರೆ ಪ್ರಸಾದ ಸೇವನೆಗೆ. ಅಷ್ಟೇ ಅಲ್ಲದೆ ಜಾತಿಗೊಬ್ಬ ಶರಣನಾಗಿ ವಚನಗಳನ್ನು ರಚಿಸುವಂತ ಅನುಭವ ಮಂಟಪವನ್ನು ರಚಿಸಿ ಜಾತಿವೇದವನ್ನು ಕಾಣದೆ ಶಿವತತ್ವ ಶಿವಶರಣರ ಒಂದು ಬೋಧನೆಯನ್ನ ರಚಿಸುವಂತ ಕಾಯಕದಲ್ಲಿ ನೀನು ನಿರತನಾಗಬೇಕು. ಬಸವನಾಗಿ ಬಸವೇಶ್ವರನಾಗಿ ಜಗಜ್ಯೋತಿ ಬಸವೇಶ್ವರ ಬಿರುದಾಂಕಿತವನ್ನು ಪಡೆದು ಜಗತ್ ಪ್ರಸಿದ್ಧನಾಗಿ ಹಿಂತಿರುಗಿ ಬಾಕಂದ ಅಂತ ಶಿವನಾಜ್ಞೆ ಮಾಡದಲ್ಲ. ಇನ್ನೇನು ಭೂಲೋಕಕ್ಕೆ ಕೈಲಾಸದಿಂದ ಅವತಾರ ಎತ್ತಕ್ಕೆ ಹೋಗ್ಬೇಕು ನಂದಿ.
ಹೋಗುತ್ತಿದ್ದ ನಂದಿಯನ್ನು ಶಿವ ತಳಿತಾನೆ, ನಿಲ್ಲು ನಂದೀಶ್ವರ. ಭೂಲೋಕದಲ್ಲಿ ಲಕ್ಷದ ಮೇಲೆ 96,000 ಜನ ಕೂಟ ಇಟ್ಕೊಂಡು ನಿನ್ನ ಮನಸ್ಸಿನಲ್ಲಿ ಶರಣನ ಬಗ್ಗೆ ತಾತ್ಸಾರ ಮನೋಭಾವನೆ ಬಂದರೆ ನಿನ್ನನ್ನು ಪರೀಕ್ಷೆ ಮಾಡಲು ಕೈಲಾಸವಾಸನಾದ ನಾನೂ ಬರಲ್ಲ, ವೈಕುಂಠಾಧಿಪತಿಯಾದ ಶ್ರೀಮನ್ನಾರಾಯಣನು ಬರಲ್ಲ, ಸತ್ಯಲೋಕಾಧಿಪತಿಯಾದ ಚತುರ್ಮುಖ ಬ್ರಹ್ಮನು ಬರಲ್ಲ. ನಿನ್ನನ್ನು ಪರೀಕ್ಷೆ ಮಾಡಲು ನನ್ನ ಅವತಾರ ಪುರುಷನಾಗಿರ್ತಕ್ಕಂಥ ಅಲ್ಲಮ ಪ್ರಭು ಸಿದ್ದರಾಮೇಶ್ವರ ಇರುವರು ಕೂಡ ಮಹಾಗುರುಗಳಾಗಿ ನಿನ್ನ ಕಲ್ಯಾಣ ಪಟ್ಟಣದ ಕಡೆ ಬರುತ್ತಾರೆ. ಎಚ್ಚರ ನಂದೀಶ್ವರ, ಎಚ್ಚರ. ಶಿವನ ಅಭಿಕ್ಷೆಯನ್ನು ಹೇಳಿದಾಗ ನಂದೀಶ್ವರ ಹೇಳ್ತಾನೆ, ಪರಮೇಶ್ವರ ನನ್ನದೊಂದು ಬಯಕೆ ಕೇಳು ನಂದೀಶ್ವರ, ಕಳಿಸುವ ಯೋಚನೆ ನಿನ್ನದಾದ ಮೇಲೆ ನಾನು ಹಿಂತಿರುಗಿ ಕೈಲಾಸ ಬರಬೇಕು ಅಂದ್ರೆ ನೀನೇ ಬಂದು ನನ್ನನ್ನು ಕರೆದೊಯ್ಯಬೇಕು, ಇದೇ ನನ್ನ ಕೋರಿಕೆ. ತಥಾಸ್ತು ತಥಾಸ್ತು ಅಂದ ಕೂಡಲೇ ಕೈಲಾಸದಲ್ಲಿ ಕುಂಭನಾದ ತಮ್ಮ ತಮಟಗಳೆಲ್ಲ ಡಬ 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 ಡಬನ ಮೊಳಗ್ತಾ ಇದೆ. ಕೈಲಾಸದಲ್ಲಿ ಪರಶಿವನ ಆಜ್ಞೆ ಆಗೋದಕ್ಕೂ ಇಲ್ಲಿ ಭೂಲೋಕದಲ್ಲಿ ಇಂಗಳೇಶ್ವರ ಬಾಗೇವಾಡಿ ಸನ್ನಿಧಿಯಲ್ಲಿ 20 ದಿವಸಗಳ ವ್ರತ ಮುಗಿಸಿ ಕೊನೆಯ ದಿವಸದ ವ್ರತಕ್ಕೆ ಬಂದಿದ್ದಾರೆ ಗಂಡ ಹೆಂಡತಿರಾದ ಮಾದರಸ ಮಾದರಾಂಬಿಕೆಯರು. ಇಂಗಳೇಶ್ವರನ ಬಳಿಗೆ ಬಂದು ಕೇಳ್ತಾರಂತೆ, ಪರಮೇಶ್ವರ ಇಂಗಳನಾಥ, ನಮ್ಮ ಜೀವನದಲ್ಲಿ ಇವತ್ತು ಪುಣ್ಯವಾದ ದಿನ, ಕೊನೆಯ ದಿವಸದ ವ್ರತ ಮಾಡ್ತಾ ಇದ್ದೀವಿ. ನೀನೇನಾದ್ರೂ ಒಂದು ಒಂದು ಸುಗುಣವಾದಂತಹ ಅಭಯವನ್ನ ಕರುಣಿಸಿದರೆ ನಮ್ಮ ಜೀವನ ಪಾವನವಾಗುತ್ತೆ. ದಯಮಾಡಿ ನಮಗೆ ನಮ್ಮ ಜೀವನವನ್ನು ಪಾವನ ಮಾಡು, ಸಂತಾನ ಭಾಗ್ಯವನ್ನು ಕರುಣಿಸುವಂತ 12 ಜ್ಯೋತಿರ್ಲಿಂಗಗಳ ಸ್ಮರಣೆ ಮಾಡ್ತಾ ಗಂಡ ಹೆಂಡತಿರುವರು ಕೂಡ ಆ ಇಂಗಳೇಶ್ವರನನ್ನು ಬೇಡ್ತಾ ಇದ್ದಾರಂತೆ. ಯಾವ ರೀತಿಯಾಗಿ